ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಯಾವ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು? ಸ್ವರಾಜ್ಯ. ಯಾವುದ್ರ ಬಗ್ಗೆ? ಸ್ವರಾಜ್ಯ. ಈಗ ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಏನಾಗಬೇಕು? ಏನಾಗಬೇಕು ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ? ರಾಜ ಆಡಳಿತ ಚೆನ್ನಾಗಿ ಮಾಡ್ಬೇಕು. ಮೊದಲು ಆ ರಾಜ್ಯದಲ್ಲಿ ವೈರಿಗಳಿರಬಾರ್ದು. ಯಾರಿರಬಾರ್ದು? ವೈರಿಗಳು ಇದ್ರೆ ತೊಂದ್ರೆ ಆಗುತ್ತೆ. ವೈರಿಗಳಿದ್ರೆ ಆ ವೈರಿಗಳನ್ನು ಓಡಿಸೋದಲ್ಲೇನೆ, ಅವ್ರ ಜೊತೆ ಜಗಳ ಮಾಡೋದಲ್ಲೇ, ಅವರಲ್ಲಿ ಯುದ್ಧ ಮಾಡೋದಲ್ಲೇ ಏನಾಗ್ಬಿಡ್ತದೆ? ಬಿಜಿ ಆಗುತ್ತೆ. ಟೈಮ್ ಪಾಸ್ ಆದಾಗುತ್ತೆ. ಆವಾಗ ರಾಜ್ಯಭಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಮೊದಲು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ನಿಮ್ಮ ರಾಜ್ಯದಲ್ಲಿ ಸಂಪೂರ್ಣ ಪವಿತ್ರತೆ ಹೇಳೋದು ಇದೆಯಾ? ಸಂಪೂರ್ಣ ಪವಿತ್ರತೆ ಅಂತಂದ್ರೆ ಅಲ್ಲಿ ವಿಕಾರ ಹೇಳುವಂಥದ್ದು ಏನಾಗಬಾರ್ದು? ಇರಬಾರ್ದು. ಮತ್ತು ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳು ನನ್ನದು ಹೇಳುವಂಥ ಭಾವ, ಬಂಧನ ಇರಬಾರ್ದು. ಯಥಾರ್ಥ ವಿಧಿಯ ಕರ್ಮವನ್ನ ಮಾಡಲಿಕ್ಕೆ ಮೊದಲನೇ ಆಧಾರ ನಮ್ಮನ್ನು ನಾವು ಆತ್ಮ ಅಂತ ತಿಳಿದುಕೊಳ್ಳುವಂಥದ್ದು. ಆತ್ಮ ಅಂತಂದ್ರೆ ಈ ಪ್ರಪಂಚದಿಂದ, ಎಲ್ಲ ಬಂಧನದಿಂದ, ಎಲ್ಲ ಸಂಬಂಧದಿಂದ, ಎಲ್ಲ ನಾನು ನನ್ನ ತನದಿಂದ ನಾನು ಯಾರು? ಭಿನ್ನ. ನಾನು ಯಾರು? ನೀವ್ಯಾರು? ಆತ್ಮ ಆತ್ಮ. ಎಲ್ಲಿಂದ ಬಂದಿದ್ದೀರಿ? ಪರಮಧಾಮದಿಂದ. ನಿಮ್ಮನೆ ಯಾವುದು? ಪರಮಧಾಮ. ರಾಮಧಾಮ. ಅಲ್ಲಿಂದ ಎಲ್ಲಿಗೆ ಬಂದಿದ್ದೀರಾ? ಸ್ಥೂಲ ಪ್ರಪಂಚ ಸರಿ. ಇಲ್ಲಿರುವಂಥ ಸ್ಥೂಲ ಪ್ರಪಂಚ ನಿಮ್ದ? ಇಲ್ಲ. ವಸ್ತು ನಿಮ್ದ? ಇಲ್ಲ. ವ್ಯಕ್ತಿಗಳು? ಇಲ್ಲ. ಇಲ್ಲಿಗೆ ಸಂಬಂಧಪಟ್ಟಂತ ಜ್ಞಾನ? ಇಲ್ಲ. ಇದ್ಯಾವುದು ನನ್ನದಲ್ದಿದ್ದಾಗ ಅದು ನನ್ನದು ಅಂತ ತಿಳಿದುಕೊಳ್ಳೋದು ಜ್ಞಾನನೋ ಅಜ್ಞಾನನೋ? ಅಜ್ಞಾನ. ಜೊತೆಗೆ ಅದನ್ನ ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟು ಜೀವನವನ್ನ ಮಾಡೋದು ಪವಿತ್ರತೆನೋ ಅಪವಿತ್ರತೆನೋ? ಅಪವಿತ್ರ. ಅಂದ್ರೆ ಸ್ಥೂಲವಾಗಿ ಇರಬೇಕು, ಅದ ಮಾನಸಿಕವಾಗಿ ನನ್ನದು ಹೇಳುವಂತ ಮಾಲೀಕತ್ವ ಅದರಲ್ಲಿ ಏನಾಗಬಾರ್ದು? ಇರಕೂಡದು. ಅದಕ್ಕಾಗಿ ನಾನು ಕೇವಲ ಆತ್ಮ ಅಷ್ಟೇ, ಈ ಪ್ರಪಂಚಕ್ಕೆ ನಾನು ಅತಿಥಿಯಾಗಿದ್ದೇನೆ. ಸಾಧನವನ್ನು ಉಪಯೋಗ ಮಾಡಿ, ಜೀವನವನ್ನು ಅನುಭವಿಸಿ, ಆದರೆ ಇದು ಯಾವುದು ನನ್ನದು ಅಲ್ಲ. ಮೊದಲು ಇದನ್ನು ಚೆಕ್ ಮಾಡ್ಕೊಳ್ಳಿ. ನಾವೇನ್ ಮಾಡ್ತೀವಿ? ಶರೀರ ನಂದು, ಬಿಲ್ಡಿಂಗ್ ನಂದು, ಆಮೇಲೆ ನಾಯಿ, ಕುರಿ, ಕೋಳಿ, ಪತಿ, ಪತ್ನಿ, ಮಕ್ಕಳು ಎಲ್ಲರೂ ಕೂಡ ಯಾರು? ನನ್ನವರು. ಈಗ ಎಷ್ಟು ನನ್ನದು ಅಂತ ಹೇಳ್ತಾ ಹೋಗ್ತಿರೋ ಅವರಲ್ಲಿರುವಂತ ಎಲ್ಲ ವಿಕಾರಗಳು ಏನಾಗ್ತವೆ? ಮೆತ್ಕೊಳ್ತಾರೆ. ಸರಿ. ನೀವು ನಿಮ್ಮ ಮನೆಯಲ್ಲಿ ಹಸು ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ಹಸು. ಹಸು ನಿಮ್ದೇ ತಾನೆ? ಹೌದು. ನಿಮ್ಮ ಮನೇಲಿ ಹಸು ಇದೆ, ಹಸು ನಿಮ್ದು ಹೌದು ಅಲ್ವೋ? ನಮ್ದೆ. ಸರಿ. ಹಸು ಏನ್ ಕೊಡತ್ತೆ? ಹಾಲು ಕೊಡುತ್ತೆ. ಹಾಲಿನ ಜೊತೆಗೆ ಏನ್ ಕೊಡತ್ತೆ? ಹಸು ಹಾಲಿನ ಜೊತೆಗೆ ಏನ್ ಕೊಡುತ್ತದೆ? ಸೆಗಣಿನೂ ಕೂಡ ಕೊಡುತ್ತೆ. ಸಗಣಿ. ಗಂಜಲ ಕೊಡುತ್ತೆ. ಸರಿ. ಆ ಸೆಗಣಿಯನ್ನ ಏನ್ ಮಾಡಿ ಅಂದ್ರೆ ತಗೊಂಡು ಹೋಗಿ, ನೀವು ಎಲ್ಲೆಲ್ಲಿ ಹೋಗ್ತೀರಿ ಎಲ್ಲ ಕಡೆಗೂ ಏನ್ ಮಾಡೋದು? ಸೆಗಣಿನ ತಗೊಂಡು ಹೋಗೋದು. ಯಾಕೆ ಹೇಳಿ? ದುರ್ವಾಸನೆ ಬರುತ್ತೆ. ನಿಮ್ದಲ್ವಾ? ಅದಕ್ಕಾಗಿ ನಿಮ್ಮ ವಸ್ತುವನ್ನು ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮಗೆ ಅಧಿಕಾರ ಇದೆ. ನಿಮ್ಮ ಮನೆಯಲ್ಲಿ ಹಸಿ ಕೊಟ್ಟಿರುವಂತ ಸೆಗಣಿಯನ್ನ ಒಂದು ಪ್ಯಾಕೆಟ್ನಲ್ಲಿ ಹಾಕೊಂಡು ಕವರ್ ಮಾಡಿ ಅದನ್ನ ಕೈಯಲ್ಲಿ ಇಟ್ಕೊಂಡು ನೀವು ಅದನ್ನ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆಗೆ ಏನ್ ಮಾಡಿ ಆ ಸೆಗಣಿಯನ್ನ ತಗೊಂಡೋಗಿ. ಆವಾಗ ಈ ಹೋದಲ್ಲೆಲ್ಲ ಕಡೆಗೂ ಕೂಡ ನಿಮ್ಮ ಮೂಲಕ ಸುಗಂಧ ಹೇಳುವಂಥದ್ದು ಬರ್ತಾ ಇರ್ತದೆ. ಆವಾಗ ಜನ ನಿಮ್ಮ ಹತ್ರ ಬರ್ತಾ ಹೋಗ್ತಾರೆ. ದುರ್ಗಂಧ. ದುರ್ಗಂಧ ಯಾಕೆ ಬರಬೇಕು? ಸಗಣಿ ವಾಸನೆ.
ಸೆಗಣಿ ಯಾರು ಇಟ್ಕೊಂಡಿರೋದು? ನಾನೇ. ಅಲ್ವಾ? ಹಾಗೆ ಮನಸ್ಸಿನಲ್ಲಿ ವ್ಯಕ್ತಿಯನ್ನ, ವಸ್ತುವನ್ನ, ವಿಷಯವನ್ನ, ಸೀರಿಯಲ್ ಅನ್ನ, ಫಿಲ್ಮ್ ಅನ್ನ, ನಾಟಕವನ್ನ, ಮಕ್ಕಳು, ಮೊಮ್ಮಕ್ಕಳು ಇವರನ್ನೆಲ್ಲವನ್ನ ಇಟ್ಕೊಂಡ್ರೆ ಅವರಲ್ಲಿ ಸುವಾಸನೆ ಇದೆಯೋ ದುರ್ವಾಸನೆ ಇದೆಯೋ? ದುರ್ವಾಸನೆ. ಅಲ್ಲಿ ಒಳ್ಳೇದಿದೆಯೋ ಕೆಟ್ಟದಿದೆಯೋ? ಕೆಟ್ಟದ್ದು. ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಊರಿಸುತ್ತಾ ಹೋದ್ರೆ ಅವಾಗ ಫಲಿತಾಂಶ ಏನು ಬರ್ತದೆ? ನಿಮ್ಮಿಂದ ಬೇರೆಯವ್ರಿಗೆ ಸುವಾಸನೆ ಬರ್ತದೋ ದುರ್ವಾಸನೆ ಬರುತ್ತೋ? ದುರ್ವಾಸನೆ. ಅವಾಗ ನಿಮ್ಮ ಕರ್ಮ ಸುಕರ್ಮ ಆಯ್ತು, ಅಕರ್ಮ ಆಯ್ತು, ವಿಕರ್ಮ ಆಯ್ತು. ಈ ಕರ್ಮ. ಕರ್ಮ ಆಯ್ತಲ್ವ? ಅಂದಮೇಲೆ ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಈ ಎಲ್ಲದಿಂದ ಏನ್ ಮಾಡಿದ್ದೀರಿ? ಡಿಟ್ಯಾಚ್ ಬಿಟ್ಕೊಂಡು. ಮಾಡಿದ್ದೀರಾ ಅಲ್ವಾ? ಲೌಕಿಕದಲ್ಲೂ ಕೂಡ ಬೆಳಗಿನ ಸಮಯದಲ್ಲಿ ಶರೀರ ಹೇಳುವಂತ ಸಾಧನವನ್ನ ನಾನು ಕರ್ಮಕ್ಷೇತ್ರಕ್ಕೆ ಉಪಯೋಗ ಮಾಡಬೇಕು ಅಂತ ನಾನು ಸಂಕಲ್ಪವನ್ನ ಮಾಡಿದಾಗ ಮಾಡುವಂತ ಮೊದಲ ಕೆಲಸ ಯಾವುದು? ಏನು ಕೆಲಸ ಮಾಡ್ತೀವಿ ಮೊದಲು? ಆ ಸಾಧನವನ್ನು ಸ್ವಚ್ಛ ಮಾಡೋದು. ಏನ್ ಮಾಡ್ತೀವಿ? ಬೆಳಿಗ್ಗೆ ಎದ್ದಾಗ ಏನ್ ಮಾಡ್ತೀವಿ? ಶರೀರದಲ್ಲಿ ಒಳಗಡೆ ಇರುವಂತ ಮಲಮೂತ್ರವನ್ನ ಕ್ಲೀನ್ ಮಾಡ್ತೀವಲ್ವಾ? ಹೊರಗಡೆಗೆ ನೀರು ಹಾಕ್ಬಿಟ್ಟು ಅದನ್ನ ಏನ್ ಮಾಡಿ ಸ್ನಾನ ಮಾಡ್ತೀವಲ್ವಾ? ಒಂದು ಸ್ಟೋವ್ ಅನ್ನು ಉಪಯೋಗ ಮಾಡ್ತೀವಿ. ಒಂದು ಸ್ಟೋವ್ ಮೊದಲು ಏನ್ ಮಾಡ್ತೀವಿ? ಒರೆಸ್ಕೊಳ್ತಿರ್ತಾನೆ. ಅಡಿಗೆ ಮನೇಲಿ ಮೊದಲು ಕಸ ಗುಡಿಸ್ಕೊಳ್ತಿರ್ತಾನೆ. ಅಂದ್ರೆ ಫಸ್ಟ್ ಮಾಡುವಂಥದ್ದೇನು? ಸ್ವಚ್ಛತೆ. ಪವಿತ್ರತೆ. ಹಾಗೆ ಸ್ವರಾಜ್ಯಕ್ಕೆ ಮೊದಲ ಮೂಲ ಆಧಾರ ಸಂಪೂರ್ಣ ಪವಿತ್ರತೆ, ಸಂಪೂರ್ಣ ಸ್ವಚ್ಛತೆ. ನೀವ್ಯಾರು? ಕೇವಲ ಆತ್ಮ ಅಷ್ಟೇ. ಅದಕ್ಕೆ ಬೆಳಿಗ್ಗೆ ಎದ್ದು ಶರೀರವನ್ನು ಸ್ವಚ್ಛ ಮಾಡ್ತೀವಿ. ಆಮೇಲೆ ಅಮೃತ ವೇಳೆಯಲ್ಲಿ ಏನ್ ಮಾಡ್ತೀವಿ? ಆತ್ಮ ಮನ ಬುದ್ಧಿ ಸಂಸ್ಕಾರವನ್ನ ಸ್ವಚ್ಛ ಮಾಡ್ತೀವಿ. ಆಮೇಲೆ ಸ್ಥೂಲವಾದಂತಹ ಧನವನ್ನ, ವಸ್ತು, ಮನೆಯನ್ನ ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಆಮೇಲೆ ಮಕ್ಕಳು, ಮೊಮ್ಮಕ್ಕಳು ಏನಾದ್ರು ಅವರಿಗೆ ಸ್ಕೂಲಿಗೆ ರೆಡಿ ಮಾಡೋದು ಅವರನ್ನು ಕ್ಲೀನ್ ಮಾಡ್ತೀವಿ. ಅದೆಲ್ಲ ಆದ್ಮೇಲೆ ಆಕ್ಚುಲ್ ಕರ್ಮ ಏನಾಗತ್ತೆ? ಆರಂಭ ಆಗುತ್ತೆ. ಈಗ ನಾವೇನ್ ಕ್ಲೀನ್ ಮಾಡ್ಕೊಳ್ಬೇಕು ಸ್ವರಾಜ್ಯ ಅಧಿಕಾರಿ ಆಗ್ಬೇಕು ಅಂತಂದ್ರೆ? ಆತ್ಮ. ಆತ್ಮದ ಜೊತೆಗೆ ಆತ್ಮ 63 ಜನ್ಮದಿಂದ ಮಾಡಿರುವಂತ ಸಾಲವನ್ನು ಕೂಡ ಏನ್ ಮಾಡ್ಬೇಕು? ಕ್ಲೀನ್ ಮಾಡು. ಕ್ಲೀನ್ ಮಾಡಿಕೊಂಡಾಗ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇರುವಂತ ಆತ್ಮಗಳೇನಾಗಿರ್ತಾರೆ? ಸ್ವರಾಜ್ಯ ಅಧಿಕಾರಿಗಳು ಆಗಿರ್ತಾರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ನನ್ನ ಏನು ವಿಕರ್ಮ ಹೇಳುವಂಥದ್ದು ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ನೀವು ರಾಜಯೋಗವನ್ನು ಮಾಡ್ತಾ 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 ಹೋಗ್ತಿರೋ, ದ್ವಾಪರ ಕಲಿಯುಗದ ವಿಕರ್ಮ ವಿನಾಶ ಆಗತ್ತೋ, ಆಮೇಲೆ ನಿಮ್ಗೆ ವಿಕಾರದ ಸಂಕಲ್ಪಗಳು ಮನಸ್ಸಿನಲ್ಲಿ ಬರುವುದಿಲ್ಲ. ಏನು ಬರುವುದಿಲ್ವಂತೆ? ವಿಕಾರದ ಸಂಕಲ್ಪ. ವಿಕಾರದ ಸಂಕಲ್ಪ ಅಂತಂದ್ರೆ ಏನು? ವ್ಯಕ್ತಿ, ವಸ್ತು, ಕಾಮ ವಿಕಾರ ಇರ್ಬೋದು, ಹೋಟೆಲಲ್ಲಿ ತಿನ್ಬೇಕು ಅಂತ ತಿನ್ನಿಸ್ಬೋದು, ನಾಲ್ಗೆ ರುಚಿ ರುಚಿ ತಿನ್ಬೇಕು ಅಂತ ಅನಿಸ್ಬೋದು, ಮನಸ್ಸಿನಲ್ಲಿ ಸಿಟ್ಟಿರ್ಬೋದು. ಇದು ಯಾವುದು ಕೂಡ ಏನಾಗೋದಿಲ್ಲ, ನಿಮಗೆ ಅದರ ಪ್ರಭಾವ ಬೀಳೋದಿಲ್ಲ. ಯಾಕಂದ್ರೆ ಅದೆಲ್ಲನೂ ಕೂಡ ಏನಾಗಿರ್ತದೆ? ಕ್ಲೀನ್ ಆಗಿರುತ್ತೆ. ಓಕೆ, ಇಲ್ಲೂ ಕೂಡ ಈಗಲೂ ಕೂಡ ನಮಗೆ ವಿಕಾರದ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ ಅಂತಂದ್ರೆ ಇನ್ನೂ ನಮ್ದು ದ್ವಾಪರ ಕಲಿಯುಗದ ಲೆಕ್ಕಾಚಾರನೇ ಕ್ಲಿಯರ್ ಆಗಿಲ್ಲ ಅಂತ ಲೆಕ್ಕ ಅಲ್ವಾ? ಎಲ್ಲಿವರೆಗೆ ವೈರಿಗಳು ನಿಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಇರ್ತಾರೋ ಅಲ್ಲಿವರೆಗೆ ನೀವು ಆರಾಮಾಗಿ ರಾಜ್ಯ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಆಗೋದಿಲ್ಲ ಅಲ್ವಾ? ಹಾಗೇನೆ ನಿಮ್ಮ ಜೀವನದಲ್ಲಿ ವಿಕಾರ ಇದ್ರೆ ನೀವು ರಾಜ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ರಾಜಯೋಗವನ್ನ ಮಾಡಬೇಕಾದ್ರೆ ಇದೆಲ್ಲದಿಂದ ನೀವೇನಾಗಿದ್ದೀರಿ? ಡಿಟ್ಯಾಚ್ ಆಗಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡಿ. ಪವಿತ್ರತೆ ಸಂಪೂರ್ಣವಾಗಿದೆಯೋ ಅಥವಾ ಅರ್ಧಂಬರ್ಧ ಇದೆಯೋ? ಅರ್ಧಂಬರ್ಧ ಅಂತಂದ್ರೆ ಏನು? ಸಿಟ್ಟು, ಕೋಪ. ಶರೀರದ ಪವಿತ್ರತೆ ಬಗ್ಗೆ ಹೇಳಿ. ಅರ್ಧಂಬರ್ಧ ಅಂತಂದ್ರೆ ಏನು? ಈಗ ಶರೀರವನ್ನ ಮೈಸೂರು ಸ್ಯಾಂಡಲ್ ಸೋಪ್ ಆಗ್ಬಿಟ್ಟು ಚೆನ್ನಾಗಿ ಏನ್ ಮಾಡಿದ್ವಿ? ಕ್ಲೀನ್ ಮಾಡಿದ್ವಿ. ಕ್ಲೀನ್ ಆಯ್ತೋ ಇಲ್ವೋ? ಅದು ಆದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ನಿನ್ನೆ ಮೊನ್ನೆ ಧರಿಸಿರುವಂತ ಡ್ರೆಸ್ ಅನ್ನೇ ಹಾಕೊಂಡು ಬಿಡೋದು. ಅವಾಗ ಪವಿತ್ರ ಆಯ್ತೋ ಆಗಿಲ್ವೋ? ಇಲ್ಲ, ಆಗಲಿಲ್ಲ. ಕಾರಣ ಬಟ್ಟೆ ಒಳಗೆ ಮೆತ್ಕೊಂಡು ಇರೋದು ಮೆತ್ಕೊಂಡ್ಬಿಡು.
ಆ ಬಟ್ಟೆಯಲ್ಲಿರುವಂತ ಬೆವರು, ಅದರಲ್ಲಿರುವಂತ ಧೂಳು, ಮಣ್ಣು, ಅದರ ಪ್ರಭಾವ ಧರಿಸಿರುವಂತ ನಾನು ಆತ್ಮದ ಮೇಲೆ ಬೀಳತ್ತೆ. ಇನ್ನು ಕೆಲವೊಂದ್ಸಲ ಮಕ್ಳು ಏನ್ ಮಾಡ್ತಾರೆ, ಸ್ಕೂಲಿಗೆ ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತಾರೆ, ಕಿವಿಗೆ ಹಿಂದ್ಗಡೆಗೆಲ್ಲ ಸೋಪ್ ಹಾಗೇ ಇರತ್ತೆ. ಅವಾಗ ಸಂಪೂರ್ಣ ಪವಿತ್ರ ಆದ್ರೂ ಆಗಿಲ್ವೋ? ಇಲ್ಲ. ಇಲ್ಲ. ಹೌದಾ? ಸಾಕ್ಸ್ ಹಾಕೊಂಡಿರ್ತಾರೆ, ಅದು ಕ್ಲೀನ್ ಆಗಿರೋದಿಲ್ಲ, ವಾಸನೆ ಬರ್ತಾ ಇರ್ತದೆ, ಸಂಪೂರ್ಣ ಪವಿತ್ರ ಆದ್ರೂ ಇಲ್ವೋ? ಇಲ್ಲ. ಹಾಗೇನೆ ನಿಮ್ಮಲ್ಲಿ ಎಷ್ಟು ಅಪವಿತ್ರತೆ ಇದೆ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡಿ. ಚೆಕ್ ಮಾಡಿ. ಬರೀ ಪವಿತ್ರತೆ ಇಲ್ಲ, ಏನಾಗಿರ್ಬೇಕು? ಸಂಪೂರ್ಣ ಪವಿತ್ರ. ಪವಿತ್ರ. ಸರಿ, ಹೊರಗಡೆಯಿಂದ ಸ್ನಾನ ಮಾಡಿದಿರಿ, ಓಕೆ, ಬಟ್ಟೆನೂ ಕ್ಲೀನ್ ಆಗಿದೆ, ಅದು ಒಳಗಡೆ ಶರೀರದ ಒಳಗಡೆಗೆ ಮಲಮೂತ್ರ ಕ್ಲೀನ್ ಆಗಿಲ್ಲ, ಆವಾಗ ಸಂಪೂರ್ಣ ಪವಿತ್ರತೆ ಅಂತ ಹೇಳ್ತಾರಾ? ಇಲ್ಲ. ಇಲ್ಲ. ಹೊರಗಡೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ನೀವು ಕಾರ್ ತಗೊಂಡು ಹೋಗ್ತಾ ಇದ್ದೀರಾ, ಕಾರ್ ಇವತ್ತು ವರ್ಷೇ ಇಲ್ಲ, ಧೂಳಿದೆ, ಅವಾಗ ಸಂಪೂರ್ಣ ಪವಿತ್ರತೆ ಅಂತ ಹೇಳ್ತಾರಾ? ಇಲ್ಲ. ಆಮೇಲೆ ಆತ್ಮ, ಅದು ಉಪಯೋಗ ಮಾಡುವಂತ ಸಾಧನ ಎಲ್ಲಾನು ಕೂಡ ಏನಾಗಿರ್ಬೇಕು? ಪವಿತ್ರ. ಪರಿಶುದ್ಧವಾಗಿರ್ಬೇಕು. ಅದಕ್ಕೆ ಹೇಳಲಾಗುತ್ತೆ ಸಂಪೂರ್ಣ ಪವಿತ್ರತೆ. ಚೆಕ್ ಕರೋ ಕಿ ಏಕ ಧರ್ಮ ಹೇ. ಆಮೇಲೆ ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಒಂದೇ ಧರ್ಮ ಇದೆಯಾ? ಯಾವ್ದದು ಧರ್ಮ? ಏಕ್ ಸ್ವರಾಜ್. ದೂಸರಾ ನ ಕೋಯಿ. ನನ್ನವರು ಹೇಳುವಂತವರು ಪರಮಾತ್ಮ ಒಬ್ಬರೇ ಅಂದ್ಮೇಲೆ ಮನಸ್ಸಿನಲ್ಲಿ ನಾನು ಪರಮಾತ್ಮನನ್ನ ಮಾತ್ರ ನನ್ನವನನ್ನಾಗಿ ಇಟ್ಕೊಳ್ಬೇಕೇ ಹೊರತು ಬೇರೆ ಯಾರನ್ನೂ ನಿಮ್ಮ ಮನಸ್ಸಿನಲ್ಲಿ ನನ್ನದು ಅಂತ ಇಟ್ಕೊಳ್ಬಾರ್ದು. ಹೌದಾ? ಪತಿಯನ್ನ, ಮಕ್ಕಳನ್ನ, ವಸ್ತುವನ್ನ, ವ್ಯಕ್ತಿಯನ್ನ ನನ್ನದು ಅಂತ ಇಟ್ಕೊಳ್ಬೇಕು, ಇಟ್ಕೊಳ್ಬಾರ್ದು? ಇಟ್ಕೋಬಾರ್ದು. ಯಾಕೆ? ವಿಕಾರ. ಅದರಲ್ಲಿ ವಿಕಾರ ಇರುವಂತ ಕಾರಣದಿಂದ ಅದರ ಪ್ರಭಾವ ಆತ್ಮದ ಮೇಲೆ ಬೀಳತ್ತೆ, ಕರ್ಮದ ಮೇಲೂ ಬೀಳುತ್ತೆ, ಕರ್ಮದ ಫಲದ ಮೇಲೂ ಬೀಳುತ್ತದೆ. ಅವಾಗ ನೀವು ಸಂಪೂರ್ಣವಾದಂಥ ರಾಜ್ಯ ಅಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಕಂಡೀಷನ್ ಏನಂತೆ? ಕರ್ಮ ಕ್ಷೇತ್ರಕ್ಕೆ ಇಳಿಯುವ ಮೊದಲು ಎಲ್ಲವನ್ನ ಕ್ಲೀನ್ ಮಾಡ್ಕೊಂಡು ಪವಿತ್ರವಾಗಿಬಿಟ್ಟೇನೆ ನೀವೇನ್ ಮಾಡ್ಬೇಕು? ಕರ್ಮ ಕ್ಷೇತ್ರಕ್ಕೆ इलेಬೇಕು. नेक्स्ट मामला, बीच में दूसरा धर्म अपवित्रता का दाखल तो नहीं देता. ಕರ್ಮ ಮಾಡ್ತಾ ಇರಬೇಕಾದ ಮಧ್ಯದಲ್ಲಿ ಅಪವಿತ್ರತೆ ಬರೋದಿಲ್ವಾ ಅಂತ ಕೇಳ್ತಾರೆ. ಅಪವಿತ್ರತೆ ಅಂತಂದ್ರೆ ಏನು? ಬೇರೆ ನೆನಪು. ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬೇಕರಿ ನೋಡ್ತೀರಾ, ಬೇಕರಿ ತಿಂಡಿ ಕಾಣುತ್ತೆ, ತಿನ್ಬೇಕು ಅಂತ ಅನ್ಸಲ್ವಾ? ಟೀ ಕಾಫಿ ಕುಡಿಬೇಕು ಅಂತ ಅನ್ಸಲ್ವಾ? ಅಥವಾ ಯಾವುದೇ ಶರೀರವನ್ನ ನೋಡೋದಾಗ್ಲಿ, ಬಟ್ಟೆಗಳನ್ನ ನೋಡೋದಾಗ್ಲಿ, ಆಭರಣಗಳಾಗ್ಲಿ, ಸಿಟ್ಟು, ಬೇರೆಯಲ್ಲಿರುವಂತ ಕಡಿಮೆತನಗಳು, ಗಲೀಜು, ಇದೆಲ್ಲ ನಿಮ್ಗೆ ಆಕರ್ಷಣೆ ಆಗತ್ತಾ? ಮಧ್ಯದಲ್ಲಿ ಯಾರಾದ್ರೂ ಬರ್ತಾರಾ? ಅವರು ಬಂದೂ ಕೂಡ ಅದನ್ನು ನೀವು ಸ್ವೀಕಾರ ಮಾಡ್ತೀರಾ? ಈಗ ನಿಮ್ಮ ಮನೆ ಹತ್ರ ಏನ್ ಮಾಡ್ತಾರೆ ಜನ, ಈರುಳ್ಳಿ ಬೆಳ್ಳುಳ್ಳಿ 100 ರೂಪಾಯಿಗೆ 5 kg ಅಂತ ಬರ್ತಾರೆ. ನಿಮ್ಗೆ ಶಬ್ದ ಕೇಳತ್ತೋ ಕೇಳಲ್ವೋ? ಕೇಳುತ್ತೆ. ಹೊರಗಡೆ ಬಂದಾಗ ಈರುಳ್ಳಿ ಬೆಳ್ಳುಳ್ಳಿ ಜನ ಕಾಣ್ತಾರೋ ಕಾಣಲ್ವೋ? ಕಾಣ್ತಾರೆ. ನೀವು ತಗೊಳ್ತಿರೋ ಇಲ್ವೋ? ಇಲ್ಲ. ಯಾಕೆ? ನಮಗೆ ಬೇಕಿಲ್ಲ. ಹಾಗಂತ ಅವ್ರು ಬರೋದೇ ಬೇಡ ಅಂತ ನೀವು ಹೇಳ್ತೀರಾ? ಇಲ್ಲ. ಇಲ್ಲ. ಯಾಕಂದ್ರೆ ಬೇರೆಯವ್ರು ತಗೊಳ್ಳೋರು ಇದ್ದಾರೆ, ಕೊಡೋರು ಇದ್ದಾರೆ, ತಗೊಳ್ಳೋರು ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಲಿ, ನಿಮಗೆ ಬೇಡ ತಾನೆ. ಅವಾಗ ನೀವು ಅದ್ರ ಜೊತೆಗೆ ಏನಾಗಬಾರ್ದು? ಕನೆಕ್ಟ್ ಆಗ್ಬಾರ್ದು. ಹಾಗೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಕೊಡೋರು ಇದ್ದಾರೆ, ತಗೊಳ್ಳೋರು ಇದ್ದಾರೆ, ಅದು ಯಾರು ಬೇಕೋ ಅವ್ರು ಮಾಡ್ಕೊಳ್ಳಿ, ಆದ್ರೆ ನಿಮ್ಗದು ಬೇಡ. ಅದರಿಂದ ನೀವೇನಾಗಿರಿ? ಡಿಟ್ಯಾಚ್. ದಾರಿಲಿ ಹೋಗ್ತಾ ಇದಾರೆ, ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಸರಿ, ನೋಡಿದಿರಿ ಅಷ್ಟೇ, ಅದ್ರ ಒಳಗಡೆಗೆ ಹೋಗ್ಬಾರ್ದು. ನಮ್ಮ ರಾಕೇಶ್ ಅಣ್ಣ ಏನ್ ಹೇಳ್ತಾರೆ ಗೊತ್ತಾ? ಅಣ್ಣವ್ರೆ, ನೀವು ಹೋಗ್ಬಾರ್ದು ಅಂತ ಹೇಳ್ತೀರ, ಹೌದು, ಕೆಲವೊಂದು ಸಂದರ್ಭದಲ್ಲಿ ಒಳಗಡೆ ಹೋಗ್ಬೇಕಾಗ್ತದೆ. ಏನ್ ಮಾಡ್ಬೇಕಾಗ್ತದೆ? ಹೋಗ್ಬೇಕಾಗ್ತದೆ. ಯಾವಾಗ? ನಮ್ಮವ್ರು ಯಾರಾದ್ರೂ ಒಬ್ರು ಇದ್ರೆ ತಡೆಯೋದಕ್ಕೂ, ಅವ್ರ ಹತ್ರ ಕೆಲಸ ಇದ್ರೆ ಮಾಡ್ಕೊಳ್ಳೋದಕ್ಕೂ. ಈಗ ಸಾಲ ಏನಾದ್ರು ಕೊಟ್ಟಿದ್ರೆ ಇಸ್ಕೊಳಕ್ ಹೋಗ್ಬೇಕಾಗ್ತದೆ ಅಲ್ವಾ? ನೀವಲ್ಲಿ ನಿಂತಿದ್ದೀರಾ, ಆಟೋದಲ್ಲಿ ಬಂದಿದ್ದೀರಾ, ನಿಮ್ಮ ಹತ್ರ 500 ರೂಪಾಯಿ ನೋಟ್ ಇದೆ, ಸರಿ, ಚೇಂಜ್ ಇಲ್ಲ, ಆಟೋದವನ ತನ್ನಲ್ಲಿ ನಿಮ್ಮ ಹತ್ತಿಲ್ಲ. ಎದುರುಗಡೆ ಏನ್ ಅಂಗಡಿ ಇದೆ? ಅಂಗಡಿ. ಹಾ, ಅಲ್ಲಿ ನೀವ್ ಯಾಕೆ ಹೋದ್ರಿ?
ಆವಾಗ ರಾಕೇಶನ ಒಳಗಡೆ ಹೋಗೋದು ಯೋಗೇಶನ ನೋಡ್ಬಿಟ್ರು. ಮೊಬೈಲ್ ಫೋಟೋ ಬೇರೆ ತಗೊಂಡ್ಬಿಟ್ರು. ಯೋಗೇಶನ್ ಏನ್ ತಿಳ್ಕೊಂಡ್ರು? ಡ್ರಿಂಕ್ಸ್ ಮಾಡಕ್ ಹೋಗಿದ್ದಾರೆ ಇವರಿಗೂ ಡ್ರಿಂಕ್ಸ್ ಮಾಡುವಂತ ಹವ್ಯಾಸ ಇದೆ. ಇದೆ ಅಂತ ಹೇಳಿರ್ಬೋದಲ್ವಾ? ಅಥವಾ ಇವಾಗ ರಾಕೇಶಣ್ಣ ಯಾವ್ದೋ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ, ಅಲ್ಲಿ ಓನರ್ ಹೇಳಿದ್ದಾರೆ ಈ ಬಾಟ್ಲಿ ತಗೊಂಡ್ ಬಾರಪ್ಪ ಅಂತ. ಅವಾಗ ಏನ್ ಮಾಡ್ಬೇಕು? ತರ್ಬೇಕು. ಹೋಗ್ಬೇಕಾಗತ್ತಲ್ವಾ? ಅಲ್ಲಿ ಕಂಪ್ನಿಲಿ ನಾನು ಕೆಲ್ಸಕ್ಕೆ ಇದ್ದೀನಿ ಅಂದ್ಮೇಲೆ ಅವ್ರು ಹೇಳಿದಾಗ ನಾನು ಏನ್ ಮಾಡ್ಬೇಕಾಗ್ತದೆ? ಹೇಳ್ಬೇಕಾಗ್ತದೆ. ಓಕೆ, ನೀವ್ ಹೋಗ್ಬಿಟ್ಟು ಬಾಟ್ಲಿ ತಗೊಂಡ್ ಬಂದ್ರಿ ಅಂತಂದ್ರೆ ನೀವು ಕುಡ್ದಿದ್ದೀರಿ ಅಂತ ಲೆಕ್ಕನ? ಇಲ್ಲ, ಇಲ್ಲ. ನೀವು ಹೋಗಿದ್ದೀರಾ, ತಂದಿದ್ದೀರಾ, ಅದನ್ನ ಸ್ವೀಕಾರ ಮಾಡಿಲ್ಲ. ಅರ್ಥ ಆಯ್ತು ನಿಮ್ಗೆ? ಹಾಗೆ ಪ್ರಪಂಚದಲ್ಲಿ ಇರ್ತೀವಿ, ಪ್ರಪಂಚದಲ್ಲಿ ವಿಕಾರ ಇರ್ತದೆ, ಮಾನಸಿಕವಾಗಿ ನಾವು ಅದನ್ನು ಸ್ವೀಕಾರ ಮಾಡಬಾರದು. ಅದಕ್ಕೆ ಬಾಬಾ ಹೇಳ್ತಾರೆ ಕಮಲ ಹೂವಿನ ಸಮಾನ. ಹೆಸರು ಇರ್ತದೆ, ಆದ್ರೆ ನಾವು ಅದನ್ನ ಮಾನಸಿಕವಾಗಿ ಸ್ವೀಕಾರ ಮಾಡಬಾರದು. ದೇಹ ಭಾನ ದೇಹಧಾರಿಗಳು ಇವರ್ಯಾರು ಕೂಡ ನನ್ನವರು ಅಲ್ಲ. ನಾನು ಆತ್ಮ, ಅವರು ಕೂಡ ಯಾರು? ಆತ್ಮ. ನಾನು ಪವಿತ್ರ ಆತ್ಮ, ಅವರು ಕೂಡ ಪವಿತ್ರ ಆತ್ಮ. ಅವರಲ್ಲಿ ವಿಶೇಷತೆ ಏನಾದ್ರು ಇದ್ರೆ ಅದನ್ನ ನೋಡಿ, ಆದ್ರೆ ಕಡಿಮೆತನವನ್ನೇನ್ ಮಾಡಬಾರ್ದು? ನೋಡಬಾರ್ದು. ಅದಕ್ಕೆ ಬಾಬಾ ಹೇಳ್ತಾರೆ ಈ ಸ್ವಚ್ಛತೆಯಲ್ಲಿ ಅಪವಿತ್ರತೆ ಮಧ್ಯದಲ್ಲಿ ಬರೋದಿಲ್ಲ ತಾನೇ. ಅಂದ್ರೆ ಇಂದ್ರಿಯ ಸುಖ, ವಿಕಾರದ ಸುಖ, ರಾವಣನ ಸುಖ ಬೇಕು ಅಂತ ಮನಸ್ಸು ಕೇಳೋದಿಲ್ವಾ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಳ್ಳಿ. साथ में यह चेक करो कि लॉ एंड ऑर्डर एक का है या माया भी बीच बीच में दखल करती है. ರಾಜ್ಯ ಮಾಡ್ಬೇಕು ಅಂತಂದ್ರೆ ಕಾನೂನು ಇರ್ಬೇಕಲ್ವಾ? ಅವಾಗ ಆರ್ಡರ್ ಯಾರು ಮಾಡ್ಬೇಕು? ಆತ್ಮ. ಆತ್ಮ. ಆತ್ಮ ಹೇಳಿದಾಗೇನೆ ಏನ್ ಮಾಡ್ಬೇಕು? ಎಲ್ಲಾ ಕರ್ಮೇಂದ್ರಿಯಗಳು ಮಾತನ್ನ ಕೇಳಬೇಕಾಗ್ತದೆ. ಆದ್ರೆ ಮಧ್ಯದಲ್ಲಿ ಮಾಯೆ ಬರೋದಿಲ್ವಾ ಅಂತ ಏನ್ ಮಾಡ್ತಾರೆ ಬಾಬಾ? ಕೇಳ್ತಾರೆ ಅಲ್ವಾ? ಸಾಯಂಕಾಲ ವರದಾನ ಕ್ಲಾಸಲ್ಲಿ ಕೂತ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಯಾರು? ಆತ್ಮ. ರಾಕೇಶ್ ಅಣ್ಣ. ಅದೇ ಹೊತ್ತಿನಲ್ಲಿ ಕ್ರಿಕೆಟ್ ಬರ್ತಾ ಇರ್ತದೆ. ಅವಾಗ ದ್ವಂದ್ವ ಸ್ಟಾರ್ಟ್ ಆಗ್ತದೆ. ಏನಂತ? ಕ್ರಿಕೆಟ್ ಅವಾಗೇನಾಗ್ತದೆ? ಕ್ಲಾಸ್ ಅಲ್ವಾ? ಆಮೇಲೂ ಕೂಡ ಯೂಟ್ಯೂಬ್ ಅಲ್ಲಿ ಬರ್ತದೆ, ಬಿಟ್ರೆ ಕೇಳ್ಕೊಂಡಾಯ್ತು. ಇವಾಗ ಏನ್ ಮಾಡೋಣ? ಕ್ರಿಕೆಟ್ ನೋಡೋಣ. ಅವಾಗೇನಾಯ್ತು? ಮಾಯೆ ಬಂದಿಲ್ವೋ? ಅದಕ್ಕಾಗಿ ಬಾಬಾ ಹೇಳ್ತಾರೆ ನಿಮ್ಮ ರಾಜ್ಯದಲ್ಲಿ ಪರಮಾತ್ಮನಿಂದ ಶಕ್ತಿ ತೆಗೆದುಕೊಂಡು ಬೇರೆಯವ್ರಿಗೆ ಅದನ್ನೇ ಕೊಡುವಂತ ಉದ್ದೇಶ ಇದೆಯೋ ಬೇರೆ ಬರುತ್ತೋ? ಸೀತೆ ನಿರ್ಣಯ ಮಾಡ್ತಾಳೆ 14 ವರ್ಷ ನಾನು ಯಾರ ಜೊತೆಗಿರ್ಬೇಕು? ರಾಮನ ಜೊತೆ ಮತ್ತು ಲಕ್ಷ್ಮಣ ಅಲ್ವಾ? ಅದಕ್ಕಾಗಿ ನೋಡಿ ಈಶ್ವರಿ ಯಜ್ಞದಲ್ಲೂ ಕೂಡ ಬಟ್ಟಿ ಎಷ್ಟು ವರ್ಷ ನಡೀತು? 14 ವರ್ಷ. 1936ರಿಂದ 1950ರವರೆಗೆ ಪಾಕಿಸ್ತಾನದಲ್ಲಿ 14 ವರ್ಷ ಏನಾಯ್ತು? ಬಟ್ಟಿ ನಡೀತು, ವನವಾಸ ಅಲ್ವಾ? ಎಲ್ಲವನ್ನ ತ್ಯಾಗ ಮಾಡಿಬಿಟ್ರು ರಾಮ, ಶಿವಬಾಬಾ ಮತ್ತು ಲಕ್ಷ. ಅದ್ರ ತಕ್ಕಾಗ ಲಕ್ಷಣ. ಓಕೆ, ಅದರ ಮಧ್ಯದಲ್ಲಿ ಏನಾಯ್ತು ಅಂತಂದ್ರೆ ಬೆಗರಿ ಪಾತ್ರ ಬಂತು, ಮಾಯೆ ಬಂತು, ರಾವಣ ಬಂತು, ಬಂಗಾರದ ಜಿಂಕೆ ಬಂತು. ಅದ್ರಲ್ಲಿ ಕೆಲವರೆಲ್ಲ ಏನ್ ಮಾಡ್ಬಿಟ್ರು? ಬಿಟ್ಟು ಹೋದ್ಮೇಲೆ ಗೊತ್ತಾಯ್ತು ಏನಂತ? ಪರೀಕ್ಷೆ ಇದು, ನಾವು ರಾವಣನ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ. ಅವಾಗ ಬೊಬ್ಬೆ ಹೊಡೆದೇನ್ ಮಾಡ್ಲಿಕ್ಕೆ ಆಗ್ತದೆ? ಅವಾಗ ಕೂಗ್ದೇನ್ ಮಾಡ್ಲಿಕ್ಕೆ ಆಗ್ತದೆ? ಅವಾಗ ಅಳೋದಷ್ಟೇ ಕೆಲಸ ಅಲ್ವಾ? ಈಶ್ವರಿ ಜೀವನ ಮಾಡ್ತಾ ಇರ್ತಾರೆ, ಕುಮಾರಿ ಜೀವನ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಫಿಲ್ಮ್ ನೋಡ್ತಾ ಇರ್ತಾರೆ, ವಿಕಾರ ಮನಸ್ಸಲ್ಲಿ ಬಂದ್ಬಿಡ್ತದೆ, ಮದ್ವೆನೂ ಆಗ್ಬಿಡ್ತದೆ, ಮಕ್ಕಳು ಕೂಡ ಏನಾಗ್ಬಿಡ್ತಾರೆ. ಆದ್ಮೇಲೆ ಬಾಬಾ ನೆನಪು ಬರ್ತದೆ, ಎಲ್ಲಾ ಕಷ್ಟ ಬಂದ್ಮೇಲೆ. ಆವಾಗ ಬಿಟ್ಬಿಟ್ಟು ಬರ್ಲಿಕ್ಕೆ ಆಗತ್ತಾ? ಯಾಕಂದ್ರೆ ವಿಕಾರಕ್ಕೆ ವಶೀಭೂತರು ಆಗ್ಬಿಟ್ರಿ. ರಾಮ ಮತ್ತು ಲಕ್ಷ್ಮಣನನ್ನ ಏನ್ ಮಾಡಿದ್ರೆ ಬಿಟ್ಬಿಟ್ರಿ. ಅದ್ರ ಮಧ್ಯದಲ್ಲಿ ಮುರಳಿ ಮೂಲಕ ಬಾಬಾ ಎಷ್ಟೋ ಸಲ ವಾರ್ನಿಂಗ್ ಅನ್ನ ಏನ್ ಮಾಡಿರ್ತಾರೆ, ನಮ್ಗೆ ಕೊಟ್ಟಿರ್ತಾರೆ. ಆದ್ರೆ ಅದರ ಕಡೆಗೆ ನಾವು ಗಮನವನ್ನ ಕೊಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಲಾ ಅಂಡ್ ಆರ್ಡರ್. ನೀವು ಹೇಳಿದಾಗೆ ನಿಮ್ಮ ಕರ್ಮೇಂದ್ರಿಯಗಳು ಮಾಡು ಅಂದ್ರೆ ಮಾಡಬೇಕು, ಇಲ್ಲ ಅಂತಂದ್ರೆ ಇಲ್ಲ. ಯೋಗ ಮಾಡೋದು ಯೋಗ ಮಾಡು, ಕ್ಲಾಸ್ ಮಾಡೋದು ಕ್ಲಾಸ್. ಏನು ಹೇಳ್ತಿರೋ ವಿಶೇಷವಾಗಿ ಮನಬುದ್ಧಿ ನಿಮ್ಮ ಮಾತನ್ನ ಏನ್ ಮಾಡ್ಬೇಕಾಗ್ತದೆ? ಕೇಳ್ತಾ ಇದೆಯೋ ಇಲ್ವೋ? ನಿಮ್ಮ ಮಾತು ಅದು ಕೇಳ್ತಾ ಇದೆಯೋ? ಅದರ ಮಾತನ್ನ ನಾವು ಕೇಳ್ತಾ ಇದ್ದೀರಾ?
ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಬೇಕು. ನಿಮ್ಮಲ್ಲಿ ಸ್ವರಾಜ್ಯ ಇದೆಯಾ ಅಥವಾ ಮಾಯಾ ರಾಜ್ಯ ಇದೆಯಾ? ಪ್ರಜಾರಾಜ್ಯ ಇದೆಯಾ? ಪ್ರಜೆಗಳು ಯಾರು? ನಾವೇ. ಕರ್ಮೇಂದ್ರಿಯಗಳು ಕರ್ಮೇಂದ್ರಿಯಗಳು. ಅಲ್ವಾ? ನಿಮ್ಮಲ್ಲಿ ನೀವ್ ಹೇಳಿದಂಗ್ ನಡೆಯುತ್ತೋ, ನಿಮ್ ಪತಿ ಹೇಳ್ದಂಗ್ ನಡೆಯುತ್ತೋ, ಪತ್ನಿ ಹೇಳ್ದಂಗ್ ನಡೆಯುತ್ತೋ, ಅಥವಾ ಅಮ್ಮ ಅವ್ರ ಗಂಡನೋ? ಪತಿ ಹೇಳ್ದಂಗೆ ನಡೆಯೋದು. ನೀವ್ ಹೇಳ್ದಂಗ್ ನಡೆಯುತ್ತೋ, ನಿಮ್ ಮಕ್ಳು ಹೇಳ್ದಂಗ್ ನೀವ್ ಅಡಿಗೆ ಮಾಡ್ತಿರೋ? ಅಲ್ವಾ? ನಿಮ್ಮನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಚೆಕ್ ಮಾಡಿ. ಓಕೆ, ಅವರನ್ನು ಬಿಟ್ಬಿಡಿ. ಮೊದಲು ನಿಮ್ಮ ಮನಸ್ಸು ನಿಮ್ಮ ಮಾತನ್ನ ಕೇಳತ್ತಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಏಕಕ ರಾಜ್ಯ ನಿರ್ವಿಘ್ನ ಚಲ್ತಾ ಹೇ. ರಾಜ್ಯ ಒಬ್ಬರದೇ ಇರ್ಬೋದು, ಆದರೆ ವಿಘ್ನ ಇದೆಯೋ, ನಿರ್ವಿಘ್ನ ಇದೆಯೋ? ಮಧ್ಯ ಮಧ್ಯದಲ್ಲಿ ಪರಿಸ್ಥಿತಿಗಳು, ವಿಘ್ನಗಳು, ತೊಂದರೆ, ಅಸಫಲತೆ ಬರ್ತಾ ಇದೆಯಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡು. ಯಾವ್ದಲ್ಲಿ? ಸ್ವರಾಜ್ಯ. ಬೇರೆಯವ್ರ ರಾಜ್ಯ ನೋಡ್ಬಿಡಿ. ಬೇರೆಯವ್ರು ಏನ್ ಅಯ್ಯೋ ಅಣ್ಣವ್ರೇ, ಅವ್ರು ಯೋಗ ಮಾಡ್ತಾರಲ್ವಾ, ಚೆನ್ನಾಗಿ ನಿದ್ರೆ ಮಾಡ್ತಾರೆ, ನನ್ನ ಫೋಟೋ ಬೇಕಾದಿದೆ, ನೋಡ್ತೀರಾ? ಇದೇನ್ ಮಾಡ್ದಂಗಾಯ್ತು? ಬೇರೆ ರಾಜ್ಯ ಚೆಕ್ ಮಾಡ್ದಂಗಾಯ್ತು. ಪರ ರಾಜ್ಯದ ಮೇಲೆ ಮಾಡಿಸ್ಕೊಳ್ಳಿ ಶುರು ಮಾಡಿದ್ರಿ ನೀವು. ನಿಮ್ಮ ರಾಜ್ಯ ಇದೆ. ಅಯ್ಯೋ ನಮ್ದ ಅಣ್ಣವ್ರೆ, ನಾವು ಅಮೃತೊಳಗೆ ಹೇಳೋದೇ ಇಲ್ಲ, ಎದ್ರ ತಾನೇ ನೀವು ನಿದ್ರೆ ಮಾಡ್ತೀರಾ ಅಂತ ಹೇಳೋದು? ನಾವು ಹೇಳೋದೇ ಇಲ್ಲ. ಅವಾಗ ನಿದ್ರೆ ಮಾಡುವಂತ ಪ್ರಶ್ನೆನೇ ಬಂದಿಲ್ವಲ್ಲ. ಅಟ್ಲೀಸ್ಟ್ ಅವ್ರು ಎದ್ದಿದ್ದ ಕಾರಣ ಅವ್ರಿಗೆ ಅಟೆಂಡೆನ್ಸ್ ಆದ್ರೂ ಸಿಗ್ತದೆ, ನಿಮ್ಗೆ ಏನೂ ಇಲ್ಲ. ಅದೂ ಇಲ್ವಲ್ಲ. ಹಾಗಿದ್ರೆ ಯಾರು ತಪ್ಪು? ಅವ್ರ ತಪ್ಪು, ಮ್ಯಾಕ್ಸಿಮಮ್ ನಿಮ್ ತಪ್ಪು. ನಮ್ದು. ಸರಿ, ಅಮೃತ ಬೆಳೆ ಐದು ಕೂತ್ಕೊಂಡಿದ್ದೀರಾ, ಬೇರೆಯವ್ರು ನಿದ್ರೆ ಮಾಡ್ತಾರೆ ಅಂತ ನೀವು ಬೇರೆಯವ್ರನ್ನ ಯಾಕೆ ನೋಡ್ಲಿಕ್ಕೆ ಹೋದ್ರೆ? ನಿಮ್ಮನ್ನ ಲೀಡರ್ ಮಾಡಿದಾರ ಬಾಬಾ? ಚೆಕಿಂಗ್ ಮಾಡು ಅಂತ ಹೇಳಿದಾರ? ಇಲ್ವಲ್ಲ. ನಿಮಗೆ ಕೆಲಸ ಏನಿದೆ ಅದನ್ನ ಏನ್ ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ. ಅದನ್ನ ನೋಡ್ಲಿಕ್ಕೆ ಟೀಚರ್ ಇದಾರಲ್ವಾ, ತಂದೆ ಇದಾರಲ್ವಾ, ಅವ್ರು ನೋಡ್ಕೊಳ್ತಾರಲ್ವಾ? ಅದಕ್ಕಾಗಿ ಇದೆಲ್ಲವನ್ನ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಆ ಸ್ವರಾಜ್ಯಕ್ಕಿಂತ ಏನ್ ಮಾಡ್ತೀವಿ, ಪರ ರಾಜ್ಯದಲ್ಲಿ ಹೆಚ್ಚಿಗೆ ಇದ್ದು ಬೇರೆಯವರ ಕಡಿಮೆತನಗಳು ನಮ್ಗೆ ಏನಾಗ್ತವೆ, ಬೇಗ ಕಾಣ್ತವೆ. ನಮ್ಮ ಕಡಿಮೆತನಗಳು ನಮ್ಗೆ ಕಾಣೋದಿಲ್ಲ. ನಮ್ಮ ಕಾಲ್ ಕೆಳಗಡೆ ಇರುವಂತ ಕಸ ಕಾಣೋದಿಲ್ವಂತೆ, ಆದ ದೂರದಲ್ಲಿರುವಂತದ್ದು ಕಾಣಿಸ್ತೈತೆ. ಸಣ್ಣದಾಗಿರುವಂತ ಕೊಳೆನೂ ಕೂಡ ಬೇರೆಯವ್ರದ್ದು ಏನಾಗ್ತಾ ಆಗ್ತದೆ, ಕಾಣ್ತಾ ಹೋಗುತ್ತೆ. ಅದಕ್ಕಾಗಿ ನಿಮ್ಮ ಒಂದು ರಾಜ್ಯ ನಿರ್ವಿಘ್ನವಾಗಿ ನಡೆಯುತ್ತೋ ಅಥವಾ ಮಧ್ಯದಲ್ಲಿ ನಡೆಯುತ್ತ ವಿಘ್ನಗಳೇನಾದ್ರೂ ಬರುತ್ತೆ. ವಿಘ್ನಗಳು ಬರೋದು ಅಂತಂದ್ರೆ ನಿರಂತರವಾಗಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇರ್ಬೇಕಲ್ಲ. ಸೀತೆ ಎಲ್ಲಿವರೆಗೆ ರಾಮ ಮತ್ತು ಲಕ್ಷ್ಮಣನ ಜೊತೆಗಿದ್ರು, ಒಳ್ಳೆ ಬಟ್ಟೆ ಇಲ್ದಿದ್ರು, ಆಭರಣ ಇಲ್ದಿದ್ರು, ಮಾನಸಿಕವಾಗಿ ಸ್ವಾತಂತ್ರ್ಯದಿಂದ ಖುಷಿಯಿಂದ ಇದ್ಲು. ಯಾರು? ಸೀತೆ. ಸೀತೆ. ಅದೇ ರಾವಣ ಎತ್ಕೊಂಡು ಹೋದಾಗ ದುಃಖ. ಮಧ್ಯದಲ್ಲಿ ರಾಕ್ಷಸದ ಜೊತೆಗೆ ಇರ್ಬೇಕಾಗಿ ಬಂತಲ್ವಾ? ಹೌದು. ಶೋಕವನದಲ್ಲಿ ಇರ್ಬೇಕಾಗಿ ಬಂತು. ಹಾಗೆ ನೀವು ಕೂಡ ಶೋಕದಲ್ಲಿ ಇದ್ದೀರಾ. ಯಾಕೆ? ಬಾಬಾ ಇಲ್ಲ, ಬಾಬಾನ ಕನೆಕ್ಷನ್ ಇಲ್ಲ. ಕೆಲವೊಂದ್ಸಲ ಹೇಳ್ತೀವಲ್ಲ, ಅಣ್ಣವ್ರು ಎಷ್ಟು ಕಷ್ಟಪಟ್ಟು ಇವತ್ತು ಯೋಗನೇ ಆಗ್ತಾ ಇಲ್ಲ, ಖುಷಿನೇ ಆಗ್ತಾ ಇಲ್ಲ. ಯಾಕೆ? ನೀವೆಲ್ಲೋ ತಪ್ಪನ್ನ ಮಾಡಿದಿರಿ ಅಂತ ಅರ್ಥ. ಅವ್ರ ಬಾತ್ राज्य में सदा सुख और शांति नेचुरल रहती है. ನಿಮ್ಮ ರಾಜ್ಯದಲ್ಲಿ ಸುಖ ಮತ್ತು ಶಾಂತಿ ಸಹಜವಾಗಿರುತ್ತಾ ಅಥವಾ ಕಷ್ಟಪಡಬೇಕಾಗತ್ತೋ? ಶಾಂತಿ ಕೊಡು, ಸುಖ ಕೊಡು, ನೆಮ್ಮದಿ ಕೊಡು ಅಂತ ಬೇಡ್ತಾ ಇದ್ದೀರೋ, ಬಬ್ಬೆ ಹೊಡಿತಾ ಇದ್ದೀರೋ, ಪತ್ರ ಬರಿತಾ ಇದ್ದೀರೋ, ಅಪ್ಲಿಕೇಶನ್ ಹಾಕ್ತಾ ಇದ್ದೀರೋ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ನ್ಯಾಚುರಲ್ ಅಂತಂದ್ರೆ ಏನು? ಸ್ವಾಭಾವಿಕ. ಅಂದ್ರೆ ಇವಾಗ ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿ ಏನಿದೆ, ಸೆಕೆ ಇದೆಯಲ್ವಾ? ಸೆಕೆ ದೂರ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು? ಫ್ಯಾನ್ ಹಾಕೊಂತೀವಿ. ಅದು ನೈಸರ್ಗಿಕನೋ ಅದು ಕೃತಕನೋ? ಕೃತಕ. ಎಸಿಯಲ್ಲಿ ಇರೋದು, ಫ್ಯಾನ್ ಅಲ್ಲಿ ಇರೋದು, ಇದೆಲ್ಲ ಯಾವುದು? ಕೃತಕ ಅಲ್ವಾ? ಈಗ ನಾವು ಇರುವಂತ ಮನೆ ಹಳೇ ಮನೆ ಇದೆ, ಅದು ಒಳಗಡೆ ಬಂದ ಏನಾಗ್ತದೆ? ನ್ಯಾಚುರಲ್ ತಂಪಿಡ್ತದೆ. ನಿಮ್ ಮನೆ ಸುತ್ತಮುತ್ತಲು ಗಿಡಗಳನ್ನ ಬೆಳೆಸಿದಿರಿ, ಮಣ್ಣಿನ ಗೋಡೆ ಇದೆ, ಸರಿನಾ? ಮಣ್ಣಿನ ನೆಲ ಇದೆ. ಅವಾಗ ಏನಾಗತ್ತೆ? ಮನೆ ನೈಸರ್ಗಿಕವಾಗಿ ಕೂಲ್ ಆಗಿರತ್ತೆ.
ಅದ್ರ ಬದಲು ಸಿಮೆಂಟ್ ಗೋಡೆ ಮಾಡಿದ್ರೆ, ಸಿಮೆಂಟ್ ಇಂದು ಸ್ಲ್ಯಾಬ್ ಮಾಡಿದ್ರೆ ಏನಾಗ್ತದೆ? ಈಟಾಗಿ ಹೀಟ್. ಅವಾಗ ಏನಾಯ್ತು? ಅಲ್ಲಿರುವಂತ ಅದರ ಪ್ರಭಾವ ನಿಮ್ಮ ಮನೆ ಮೇಲೆ ಬಿದ್ದಾಗ ಅದನ್ನು ತೆಗಿಲಿಕ್ಕೆ ನೀವೇನ್ ಬೇಕಾಗ್ತದೆ? ನಿಮ್ಗೆ ಕರೆಂಟು, ಫ್ಯಾನು, ಬೇಕಷ್ಟೆ. AC ಬೇಕಾಗ್ತದೆ. ಮತ್ತೆ ಕರೆಂಟ್ ಹೋಗ್ಬಿಟ್ರೆ ಫ್ಯಾನ್ ಆಡಲ್ಲ. ತುಂಬಾ ಖುಷಿಯಿಂದ ನಿಮ್ಗೆ ನಿದ್ರೆ ಬರ್ತಾ ಇರ್ತದೆ ಅಲ್ವಾ? ಬರೋದಿಲ್ಲ. ಅದರ ಪ್ರಭಾವ ಬೀಳುತ್ತೆ ತಾನೆ? ಬೀಳುತ್ತೆ. ಬೀಳ್ತೈತೆ. ಹಾಗೆ ಇಲ್ಲೂನು ಕೂಡ ರಾವಣ ವಿಕಾರ ಬರ್ತಾ ಇರತ್ತೋ ಅಥವಾ ಸಹಜವಾಗಿ ಬಾಬನ ಜೊತೆ ಕನೆಕ್ಟ್ ಆಗಿರ್ತೀರೋ? ಸಹಜವಾಗಿ ಯಾವಾಗ ಕನೆಕ್ಟ್ ಆಗ್ತೀವಿ? ಸಂಪೂರ್ಣ ಪವಿತ್ರವಾಗಿದ್ದಾಗ. ಒಂದು ಪವಿತ್ರವಾಗಿರ್ಬೇಕು. ಎರಡನೇದು ಈಶ್ವರ ಸೇವೆಗೆ ಬಾಬನಿಗೆ ಅವಕಾಶ ಕೊಡಬೇಕು. ಬಾಬಾ ಇಲ್ಲಿ ಬಂದ್ಬಿಟ್ಟು ನಿನ್ನ ಕೆಲಸವನ್ನ ಮಾಡು ಅಂತ ಹೇಳಬೇಕು. ನಿರಂತರವಾಗಿ ಮನಬುದ್ಧಿಯಿಂದ ನಾನು ಕನೆಕ್ಟ್ ಆಗಿರಬೇಕು. ಬಾಬಾ ಉಪಯೋಗ ಮಾಡ್ತಾ ಇರುವಂತ ಅನುಭವ ನನಗೆ ಆಗ್ತಾ ಇರಬೇಕು. ಬಾಬಾ ತನ್ನ ಸಪ್ತ ಗುಣಗಳನ್ನ ನಿಮ್ಮ ಮೂಲಕ ವಿಶ್ವಕ್ಕೆ ಕೊಡ್ತಾ ಇರಬೇಕು. ಇದೆಲ್ಲ ಆಗ್ತಾ ಇದ್ರೆ ಏನಾಗ್ತದೆ? ಸಹಜವಾಗಿ ಶಾಂತಿಯ ಸುಖದ ಅನುಭವ ನಿಮಗೆ ಆಗ್ತೈತೆ. ಆಗ್ತಾ ಇರ್ತದೆ. ಇಲ್ಲ ಅಂತಂದ್ರೆ ಕಷ್ಟಪಟ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ ಕಷ್ಟಪಟ್ಟು ಮಾಡ್ಬೇಕಾಗ್ತದೆ. ಅಲ್ವಾ? ರಾತ್ರಿ 12 ಗಂಟೆ 1 ಗಂಟೆವರೆಗೆ ಕ್ರಿಕೆಟ್ ನೋಡೋದು, ಬೆಳಿಗ್ಗೆ ಅಮೃತ ವೇಳೆ ಕೂತ್ಕೊಳ್ಳೋದು. ಸಹಜವಾಗಿ ಯೋಗ ಆಗತ್ತೋ ಆಗಲ್ವೋ? ಆಗಲ್ಲ. ಬೇಕಾಗ್ತದೆ. ಯಾಕೆ? ನಿದ್ರೆ ಇರೋದಿಲ್ಲ ಸರಿ. ಇದೇ ಬಂದ್ಬಿಡ್ತೈತೆ. ಶರೀರಕ್ಕೆ ಎಷ್ಟು ವಿಶ್ರಾಂತಿ ಸಿಗಬೇಕಿತ್ತು ಅದನ್ನು ನಾನು ಕೊಟ್ಟಿಲ್ಲ. ನಮ್ಮ ಮನಸ್ಸು ಇಂದ್ರಿಯ ಸುಖಕ್ಕೆ ಹೋಗಿರುವಂತ ಕಾರಣದಿಂದ ಅದಕ್ಕೆ ರೆಸ್ಟ್ ಸಿಗದಿದ್ದಾಗ ಯೋಗದಲ್ಲಿ ಕುತ್ಕೊಂಡಾಗ ಶರೀರ ಏನ್ ಮಾಡುತ್ತೆ? ಇದ್ದರೆ ಬೇಕು 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 ಅಂತ ಏನ್ ಮಾಡ್ತಾ ಇರ್ತದೆ? ಎಳಿತಾ ಇರುತ್ತೆ. ಸರಿ, ಯೋಗದಲ್ಲಿ ಕುತ್ಕೊಂಡಿದ್ದೀರಾ, ಸ್ನಾನ ಮಾಡ್ಕೊಳ್ಳದೆ ಕುತ್ಕೊಂಡಿದ್ದೀರಿ. ಓಕೆ, ಅರ್ಜೆಂಟಾಗಿ ಯೂರಿನ್ ಪಾಸ್ ಆಗ್ಬೇಕು. ಅವಾಗ ಯೋಗ ಚೆನ್ನಾಗಾಗತ್ತೋ ಆಗಲ್ವೋ? ಆಗೋದಿಲ್ಲ. ಯಾಕೆ? ಗಮನ ಎಲ್ಲಿರ್ತದೆ? ಅದ್ರ ಕಡೆನೆ ಹೋಗಿರ್ತದೆ. ಅಲ್ವಾ? ಓಕೆ. ಹಾಗೆ ನಿನ್ನೆ ಸಾಯಂಕಾಲ ಪತಿ ಜೊತೆ ಜಗಳ ಮಾಡ್ಕೊಂಡಿರ್ತೀರಾ, ಯೋಗೇಶ್ ಅಣ್ಣ ಎಲ್ಲೋ ಬೈದಿರ್ತಾರೆ ಫೋನಲ್ಲಿ. ಓಕೆ, ಆವಾಗ ಬೆಳಿಗ್ಗೆ ಅಮೃತ ವೇಳೆ ಏನಾಗಿರ್ತದೆ? ಅದೇ ನಡೀತಾ ಇರ್ತದೆ. ನಿನ್ನೆ ರಾತ್ರಿ ಯೋಗ ಮಾಡ್ಬಿಟ್ಟು ಅದನ್ನ ಇನ್ನೂ ಕ್ಲೀನ್ ಮಾಡ್ಕೊಂಡಿರೋದಿಲ್ಲ, ಮರುದಿನ ಏನಾಗ್ತದೆ? ಅದರ ಎಫೆಕ್ಟ್ ಆಗ್ತಾ ಇರ್ತದೆ. ಬೀಳ್ತಾ ಇರ್ತದೆ. ಆ ಎಫೆಕ್ಟ್ ಅನ್ನ ಇಟ್ಕೊಂಡ್ಬಿಟ್ಟು ನೀವು ಬಾಬನ ಹತ್ರ ಹೋದ್ರೆ ಅನುಭವ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಹಜವಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿಯ ಅನುಭವ ಆಗ್ತಾ ಇರತ್ತೋ ಅಥವಾ ಆ ಸುಖ ಶಾಂತಿ ಪಡ್ಕೊಳ್ಳೋದಕ್ಕೆ ನೀವು ಕೃತಕವಾದಂತಹ ಏನು ಪೀಸ್ ಆಫ್ ಮೈಂಡ್ ಚಾನಲ್, ರೆಡ್ ಲೈಟ್, ಹಾಡು, ಕಾಮೆಂಟ್ರಿ ಇದೆಲ್ಲ ಬೇಕಾ? ಅದು ನ್ಯಾಚುರಲ್ ಆಗಿರ್ಬೇಕು. ಮಧ್ಯೆ ಬಾಬನ ಹತ್ರ ಹೋಗ್ಬೇಕಾದ್ರೆ ಬಾಬಾ ನೆನಪು ಮಾಡ್ಬೇಕಾದ್ರೆ ಯಾವ್ದಾದ್ರು ಸಾಧನ ಬೇಕೋ ಬೇಡವೋ? ಬೇಡ. ರಾಕೇಶ್ ಅನಿಗೆ ಪ್ರಶ್ನೆ. ಅಣ್ಣವ್ರೆ, ಹೇಳಿ. ನಿಮ್ಮ ಅಪ್ಪನ ಹತ್ರ ಹೋಗ್ಬೇಕು ಅಂತಂದ್ರೆ ನೀವು ಒಬ್ರೇ ಹೋಗ್ತಿರೋ ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಮ್ಮ ಯಾರನ್ನ ಕರ್ಕೊಂಡು ಹೋಗ್ತಿರೋ? ನಾವೊಬ್ನೇ ಹೋಗ್ತೀನಿ ಅಲ್ವಾ? ಅಥವಾ ಅಪ್ಪನ ಹತ್ರ ಹೋಗ್ಬೇಕಾದ್ರೆ ಏನಾದ್ರು ತಿಂಡಿ ಗಿಂಡಿ ತಗೊಂಡು ಹೋಗ್ಬೇಕಾ? ಏನಾದ್ರು ತಗೊಂಡೋದ್ರೆ ಮಾತ್ರ ಅಪ್ಪ ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಳ್ತಾರ? ಇಲ್ಲ ಇಲ್ಲ, ಏನು ತಗೊಂಡು ಹೋಗೋದಿಲ್ಲ. ಅಂದಮೇಲೆ ಅವ್ರು ನಮ್ಮ ಅಪ್ಪ ಅಂದ್ಮೇಲೆ ಸಾಧನ ತಗೊಂಡು ಹೋಗ್ಬೇಕಾ, ಅನ್ನ ಜೊತೆಲಿ ತಗೊಂಡು ಹೋಗ್ಬೇಕಾ? ನಾವು ಒಬ್ರೇ ಹೋಗ್ಬೋದು. ಒಬ್ರೇ ಹೋಗ್ಬೋದು. ಜೊತೆಲಿ ಯಾವಾಗ ಕರ್ಕೊಂಡು ಹೋಗ್ತೀವಿ? ಜೊತೆಲಿ ಯಾವಾಗ ಕರ್ಕೊಂಡು ಹೋಗ್ತೀವಿ, ಯಾವಾಗ ಕರ್ಕೊಂಡು ಹೋಗಲ್ಲ? ಗೊತ್ತಿಲ್ಲ. ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರೆ ಒಬ್ರೇ ಹೋದ್ರೆ ಸಾಕು, ಹೌದಾ? ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ರೆ ನೀನು ಸ್ವಲ್ಪ ಬಾರಪ್ಪ ನೋಡ್ಬಿಟ್ಟು ನಮ್ಮ ಅಪ್ಪ ಏನಾದ್ರು ಏಟ್ ಕೊಟ್ಬಿಟ್ಟಾರೋ ಸ್ವಲ್ಪ ರಕ್ಷಣೆಗೆ ಬನ್ನಿ ಅಲ್ವಾ? ನೀವು ಕರೆಕ್ಟ್ ಆಗಿದ್ದಿದ್ರೆ ಅವಾಗ ನಿಮ್ಗೆ ಯಾರ ಜೊತೆನೂ ಕೂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಮಾಡುವಂತ ಕರ್ಮದಿಂದ ನಿಮ್ಮ ತಂದೆ ನಿಮ್ಗೆ ಶಾಬಾಸ್ಗಿರಿಯನ್ನ ಕೊಡ್ತಾರೆ. ಅವಾಗ ಬೇರೆಯವ್ರ ಅವಶ್ಯಕತೆ ಇಲ್ಲಿದೆ. ನೀವು ತಪ್ಪನ್ನ ಮಾಡಿದಾಗ, ಓಕೆ, ಈಗ ನೀವು ಮನೆಗೆ ಹೋಗಿದ್ದೀರಿ, ಲವ್ ಮ್ಯಾರೇಜ್, ಹುಡುಗಿನ ಕರ್ಕೊಂಡು ಮನೆಗೆ ಹೊರಟಿದ್ದೀರಾ, ಅಥವಾ ಆ ವಿಷಯವನ್ನ ನಿಮ್ ತಂದೆಗೆ ಪ್ರಸ್ತಾಪ ಮಾಡ್ಬೇಕು. ಆವಾಗ ಒಬ್ರೇ ಹೋಗ್ತಿರೋ, ಜೊತೆ ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತಿರೋ? ಸ್ನೇಹಿತರುಗಳು ಎಲ್ಲಾರನ್ನೂ ಕರ್ಕೊಂಡು ಹೋಗ್ತೀವಿ. ಧೈರ್ಯ ಬೇಕಲ್ಲ, ಅಪ್ಪನ ಎದುರಿಸ್ಲಿಕ್ಕೆ ಏನಿಲ್ಲ, ಧೈರ್ಯ ಇಲ್ಲ ಅಲ್ಲ. ಹಾಗೆ ಇಲ್ಲಿ ಬಾಬನಿಂದ ಸುಖ ಶಾಂತಿ ಸಿಗ್ತಾ ಇಲ್ಲ ಅಂತಂದ್ರೆ ನಾನೆಲ್ಲೋ ತಪ್ಪನ್ನ ಮಾಡಿದ್ದೀನಿ. ಅದಕ್ಕೆ ನಿರಂತರವಾಗಿ ತಂದೆಯ ಆಸ್ತಿ ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಆವಾಗ ನಿಮ್ಮ ಅಪ್ಪ ಏನ್ ಹೇಳ್ತಾರೆ ಅಂತಂದ್ರೆ, ಸರಿ
ಲವ್ ಮ್ಯಾರೇಜ್ ಅಂತ ಹುಡುಗಿ ಕರ್ಕೊಂಡು ಬಂದಿದೀಯ ತಾನೇ? ಸರಿ, ಒಂದ್ ಕೆಲಸ ಮಾಡು, ಆ ಹುಡುಗಿ ಜೊತೆ ನೀನೂ ಕೂಡ ಮನೆ ಬಿಟ್ಬಿಟ್ಟು ಹೋಗು. ನಿನಗೆ ಮನೆನೂ ಇಲ್ಲ, ನನ್ ದುಡ್ಡುನೂ ಇಲ್ಲ, ಒಂದ್ ಕಾಳು ಅಕ್ಕಿನೂ ಕೂಡ ಇಲ್ಲ. ಕೊಡೋದಿಲ್ಲ. ಇಲ್ಲ. ಅವಾಗ ಏನ್ ಮಾಡ್ಬೇಕಾಗ್ತದೆ? ಅಪ್ಪನ ಯಾವ್ದು ಆಸ್ತಿನೂ ಕೂಡ ನಿಮ್ಗೆ ಸಿಗೋದಿಲ್ಲ. ಯಾಕಂತಂದ್ರೆ ಅಪ್ಪ ಹೇಳಿದ ಹಾಗೆ ನೀವು ಕೇಳಿಲ್ಲ. ಹಾಗೆ ಇಲ್ಲೂ ಕೂಡ ಸುಖ ಶಾಂತಿ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಅಪ್ಪ ಹೇಳಿರುವಂತ ಶ್ರೀಮತವನ್ನ ನಿಯಮವನ್ನ ನಾನು ಫಾಲೋ ಮಾಡ್ತಾ ಇಲ್ಲ. ಅದಕ್ಕಾಗಿ ಬಾಬಾ ನನಗೆ ಆ ಆಸ್ತಿಯನ್ನ ಕೊಡ್ತಾ ಇಲ್ಲ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಏನಂತ, ಎಲ್ಲಿ ತಪ್ಪಿದೀವಿ, ಎಲ್ಲಿ ಏನಾಗ್ತದೆ, ಇವತ್ತೇನೋ ರಾಂಗ್ ಆಗ್ತಾ ಇದೆಯಲ್ಲಪ್ಪ, ಇವತ್ತು ಮೂಡೇ ಸರಿ ಇಲ್ಲ, ಯೋಗನೇ ಆಗ್ತಾ ಇಲ್ಲ ಅಂತ ನಾವೇನ್ ಮಾಡ್ತೀವಿ? ಮನಸ್ಸಿನಲ್ಲಿ ಹೇಳ್ಕೊಳ್ತೀವಿ ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಈ ಎಲ್ಲ ವಿಷಯವನ್ನ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ನ್ಯಾಚುರಲ್ ಆಗಿ ಸುಖ ಶಾಂತಿ ಯಾವಾಗಿರ್ತದೆ? ಸರಿಯಾದ ನಿಯಮದಲ್ಲಿ ನಡೆದಾಗ, ಬಾಬಾ ಜೊತೆ ಕರೆಕ್ಟ್ ಆಗಿ ಕನೆಕ್ಟ್ ಆದಾಗ. ಆದಾಗ. ಅದಿಲ್ಲ ಅಂತಂದ್ರೆ ಕನೆಕ್ಷನ್ ಸರಿ ಇಲ್ಲ. ನೋಡಿ, ಬಲ್ಬಲ್ಲೂ ಕೂಡ ವೈರ್ ಕನೆಕ್ಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ರಾಕೇಶ್ ಅಣ್ಣ? ಲೈಟ್ ಬರೋದಿಲ್ಲ. ಹೋಗೋದು ಬರೋದು, ಹೋಗೋದು ಬರೋದು, ಹೋಗೋದು ಬರೋದು ಆಗ್ತಾ ಇರ್ತ ಅಲ್ವಾ? ಆ ಹೋಗೋದು ಬರೋದು ಇರುವಂತ ಲೈಟಿನ ಕೆಳಗಡೆ ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಆರಾಮ ಆಗತ್ತೋ ಕಷ್ಟ ಆಗತ್ತೋ? ಕಷ್ಟ ಆಗುತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ಸಹಜವಾಗಿ ಬಾಬನ ಶಕ್ತಿ ಅನುಭವ ಇಲ್ಲ ಅಂತಂದ್ರೆ ನಮ್ಗೆ ಅಲ್ಲಿ ಕರ್ಮ ಮಾಡೋದು ಏನಾಗತ್ತೆ? ಕಷ್ಟವಾಗ್ತದೆ. ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡು. तो अभी देखो अपने राज्य में सदा सुख शांति है. ನಿಮ್ಮ ರಾಜ್ಯದಲ್ಲಿ ಸದಾ ಸುಖ ಶಾಂತಿ ಇದೆಯಾ? ಓಕೆ, ಇಲ್ಲಿ ಸುಖ ಶಾಂತಿ ಆತ್ಮಕ್ಕೆ ಸಂಬಂಧಪಟ್ಟಿದ್ದು, ಶರೀರಕ್ಕೆ ಸಂಬಂಧಪಟ್ಟಿದ್ದು? ಶರೀರ ಲೌಕಿಕದಲ್ಲಿ. ಲೌಕಿಕಲ್ಲ. ಇಲ್ಲಿ ಬಾಬಾ ಹೇಳ್ತಾ ಇರೋದು ಯಾವುದು? ಆತ್ಮಕ್ಕೆ. ಶರೀರಕ್ಕೆ ಇವತ್ತು ಮಂಚ ಸಿಗ್ಬೋದು, ನಾಳೆ ಸಿಗದೆ ಇರ್ಬೋದು. ಇವತ್ತು ಮಾಡಿರೋ ಅಡುಗೆ ಸಿಕ್ಕಿರ್ಬೋದು, ನಾಳೆ ನಿನ್ನೆ ಅಡುಗೆ ಸಿಕ್ಕಿರ್ಬೋದು ಅಲ್ವಾ? ಆದ್ರೆ ಅದರ ಬಗ್ಗೆ ನಾವು ಗಮನವನ್ನ ಕೊಡಬಾರ್ದು. ಆತ್ಮಿಕ ಸುಖ ಶಾಂತಿಯ ಬಗ್ಗೆ ನಾವೇನ್ ಮಾಡ್ಬೇಕಾಗತ್ತೆ? ಗಮನವನ್ನ ಕೊಡಬೇಕಾಗತ್ತೆ. ಇದು ಸದಾ ಇರತ್ತಾ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಕೊಯ್ ದಾಖಲ್ತು ನೈ ಹೊತ್ತಾ? ನಿಮ್ಮ ಮತ್ತು ನಿಮ್ಮ ಅಪ್ಪನ ಮಧ್ಯದಲ್ಲಿ ಬೇರೆ ಯಾರು ಬರೋದಿಲ್ಲ ತಾನೇ? ಮಾಯೆ ಇರ್ಬೋದು, ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ವಿಷಯ ಇರ್ಬೋದು, ಬರ್ತದ ಬರಲ್ವಾ? ಬರೋದಿಲ್ಲ. ಅಕ್ಕಂದಿರು ಹೇಳ್ತಾರೆ, ಅಣ್ಣವ್ರೆ ಈ ತಿಂಗಳು ತುಂಬಾ ಬರ್ತಾ ಇದೆ. ಯಾಕೇಳಿ? ಯಾಕೇಳಿ? ಮಧ್ಯದಲ್ಲಿ ತುಂಬಾ ಬರ್ತಾ ಇದೆ, ಯಾಕೇಳಿ? ಸರಿಯಾಗಿ ನಡೀತಾ ಇಲ್ಲ. ಮದ್ವೆಗಳು ಜಾಸ್ತಿ, ಗೃಹ ಪ್ರವೇಶಗಳು ಜಾಸ್ತಿ. 10 ನೆಂಟರ ಮನೆದ ಗೃಹ ಪ್ರವೇಶ, ಮದ್ವೆ ಹೋಗದೆ ಇರ್ಲಿಕ್ಕೆ ಆಗೋದಿಲ್ಲ. ಹೋದ್ರೆ ಏನಾಗತ್ತೆ? ಮಧ್ಯದಲ್ಲಿ ರಾವಣ ಏನ್ ಮಾಡ್ಬಿಡ್ತಾನೆ? ಬಂದು ಬಿಡ್ತಾನೆ ಅಲ್ವಾ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಯಾರು ಬರೋದಿಲ್ವಾ? ಸ್ವರಾಜ್ಯ ಮೇ ಮಾಯಾ ಅಪ್ನಾ ದಾಖಲ್ ದೇಕರ್ ಅಶಾಂತಿ ತೋ ನಹೀ ಫೈಲಾತಿ ಹೈ. ಸ್ವರಾಜ್ಯದಲ್ಲಿ ಮಾಯೆ ಮಧ್ಯೆ ಬಂದ್ಬಿಟ್ಟು ಅಶಾಂತಿಯನ್ನಂತೂ ಕೊಡ್ತಾ ಇಲ್ಲ. ಓಕೆ, ಸೀತೆ ಅಶೋಕವನದಲ್ಲಿದ್ದಾಗ ಅವ್ರಿಗೆ ಶೋಕ ಇತ್ತು, ಅಶೋಕ ಇತ್ತು? ಶೋಕ ಇತ್ತು. ಸುತ್ತಲೂ ಯಾರಿದ್ರು? ರಾಕ್ಷಸರು ಅಲ್ವಾ? ಅದೇ ವನವಾಸದಲ್ಲಿದ್ದಾಗ ಸುತ್ತಲೂ ಯಾರಿದ್ರು? ರಾಮ ಲಕ್ಷ್ಮಣ ಇದ್ರು. ಈಗ ನೀವು ಡಿಸೈಡ್ ಮಾಡಿ, ನಿಮ್ಗೆ ಏನ್ ಬೇಕು? ರಾಮ ಲಕ್ಷ್ಮಣ. ಹಳೆ ಬಟ್ಟೆ ಹಾಕೊಂಡು ಕಾಡಿನಲ್ಲಿ ರಾಮ ಲಕ್ಷ್ಮಣ ಎರಡನ್ನು ಇಟ್ಕೊಂಡ್ಬಿಟ್ಟು ತಪಸ್ ಮಾಡ್ತಿರೋ, ಅಥವಾ ರಾವಣ ಬೇಕು ಅಂದ್ರೆ ಸುತ್ತಲೂ ರಾಕ್ಷಸನ್ನ ಇಟ್ಕೊಂಡ್ಬಿಟ್ಟು ಬಾಬಾ ಅಂತ ಕಣ್ಣೀರು ಇಡ್ತರು? ಯಾರಿಗೆ ಬಿಟ್ಟಿರೋದು? ಒಂದು ಸೀತೆಯ ರೂಪದಲ್ಲಿ ಜನಕರಾಜನ ಮಗಳಾಗ್ಬಿಟ್ಟು ಏನ್ ಮಾಡೋದು? ರಾಜನ ಆಸ್ಥಾನದಲ್ಲಿ ಒಳ್ಳೆ ಬಟ್ಟೆ ಗಿಟ್ಟೆ ಹಾಕೊಂಡ್ಬಿಟ್ಟು ಏನ್ ಮಾಡೋದು? ಆ ಮೊದಲ ಜೀವನ ನಡೆಸೋದು ಒಂದು ಹಂತ, ಸರಿ? ಅವಾಗ ಇಂದ್ರಿಯ ಸುಖ ಇರ್ತದೆ. ಯಾಕಂದ್ರೆ ಬಾಬಾ ಸಿಗೋ ಮೊದಲು ನಮ್ಮ ಸೀತೆ ಹಂಗೆ ತಾನೇ ಇದ್ದಿದ್ದು. ಅದಾದ್ಮೇಲೆ ಬಾಬಾ ಸಿಗ್ತಾರೆ, ರಾಮ ಸಿಗ್ತಾರೆ. ಓಕೆ, ರಾಮ ಸಿಕ್ಕಿದ್ಮೇಲೆ ಏನಾಗ್ಬಿಡ್ತದೆ? ಒಂದ್ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ ಅರಮನೆಯಲ್ಲಿ, ತಕ್ಷಣದಲ್ಲಿ ವನವಾಸಕ್ಕೆ ಹೋಗ್ಬೇಕಾಗತ್ತೆ ರಾಮ ಮತ್ತು ಲಕ್ಷ್ಮಣ, ಬಾಬನ ಮಗು ಆದ್ವಿ,
ಸ್ವಲ್ಪ ದಿನ ಈಶ್ವರಿ ಸುಖ ಮಾಡಿದ್ವಿ. ಅಣ್ಣವ್ರೇ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಅನುಭವ ಆಗ್ತಾ ಇತ್ತು, ಇವಾಗ ಯಾಕೆ ಆಗ್ತಾ ಇಲ್ಲ? ಯಾಕಾಗ್ತಾ ಇಲ್ಲ? ರಾಮನನ್ನು ಬಿಟ್ವಿ, ಲಕ್ಷ್ಮಣನನ್ನು ಬಿಟ್ಬಿಟ್ವಿ, ಮತ್ತೆ ಎಲ್ಲೋ ಮಾರೀಚ ಬಂದ್ಬಿಟ್ಟು ಏನ್ ಮಾಡಿದ್ರು, ನಿಮ್ಮನ್ನ ಎತ್ಕೊಂಡು Attack. ಅವಾಗ ಏನ್ ಮಾಡ್ಬೇಕಾಯ್ತು? ಇದ್ದೀವಿ, ರಾಮನ ನೆನಪಿನಲ್ಲಿ ಇದ್ದೀವಿ ಹೊರತು ರಾಮ ನಿಮ್ಮ ಜೊತೆಯಲ್ಲಿ ಇಲ್ಲ. ಒಂದು ತಪ್ಪು ಮಾಡಿರುವಂತ ಕಾರಣದಿಂದ ಎಷ್ಟೋ ವರ್ಷ ರಾಮನಿಂದ ಲಕ್ಷ್ಮಣನಿಂದ ನಾವೇನ್ ಮಾಡ್ಬೇಕಾಗ್ತದೆ? ದೂರ ಇರ್ಬೇಕಾಗ್ತದೆ. ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಚೆಕ್ ಮಾಡ್ಕೊಳ್ಳಿ. ರಾಮನ ಇಟ್ಕೊಂಡಿದ್ದೀರೋ, ರಾವಣನನ್ನ ಇಟ್ಕೊಂಡಿದೆ. ಅದಕ್ಕಾಗಿ ಮಧ್ಯದಲ್ಲಿ ಮಾಯೆ ಬಂದ್ಬಿಟ್ಟು ದುಃಖ ಅಶಾಂತಿಯನ್ನ ಏನ್ ಮಾಡೋದಿಲ್ಲ, ಹರಡೋದಿಲ್ವಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ತೀರಿ. ವ್ಯಕ್ತಿಯ ಮೂಲಕ ಬರಬಹುದು, ಸಂಬಂಧಿಗಳ ಮೂಲಕ ಬರಬಹುದು, ಆಹಾರದ ಮೂಲಕ ಬರಬಹುದು, ಸಮಸ್ಯೆ ವಿಘ್ನಗಳ ಮೂಲಕ ಬರಬಹುದು. ಹೆಂಗ ಬೇಕಾದ್ರೂ ಮಾಯೆ ಬರ್ಲಿಕ್ಕೆ ಸಾಧ್ಯತೆ ಇದೆ. स्वराज्य में कोई साल्वेशन, कोई प्रशंसा का प्रभाव तो माया नहीं डालती है. ಸ್ವರಾಜ್ಯದಲ್ಲಿ ಯಾವುದೋ ಒಂದು ಪರಿಹಾರ, ಯಾವುದೋ ಒಂದು ಪ್ರಶಂಸೆಯ ಪ್ರಭಾವ ಬರೋದಿಲ್ಲ ತಾನೇ? ಇದರ್ಥ ಏನು? ಸ್ವರಾಜ್ಯದಲ್ಲಿ ಯಾವುದೋ ಪರಿಹಾರ ಅಥವಾ ಯಾವುದೇ ಪ್ರಶಂಸೆಯ ಪ್ರಭಾವ ಮಾಯೆ ತರೋದಿಲ್ಲ ತಾನೆ? ಯಾರು ಹೋಗ್ಲಿಕ್ಕೆ ಇದೆಲ್ಲ ಬಂದ್ರೆ ಮಾಯೆಗೋಶರಾಗ್ಬಿಡ್ತೀವಿ ಅಂತ. ಯಾರು ಯಾಕೆ ಹೊಗಳ್ತಾರೆ ನಿಮ್ಮನ್ನ? ಲೌಕಿಕದಲ್ಲಿ ಅವ್ರಿಗೆ ಬೇಕಾದದನ್ನ ಮಾಡ್ಕೊಟ್ಟಾಗ. ಅಲೌಕಿಕದಲ್ಲಿ ಬಂದಾಗ ಹೇಳಿ. ಅಲೌಕಿಕದಲ್ಲಿ ಸೇವೆ ಮಾಡಿದಾಗ. ಇವಾಗ ಏನಾಗತ್ತೆ, ಯಾರೋ ನಿಮ್ಮನ್ನು ಫೋನ್ ಮಾಡ್ತಾರೆ, ಓಕೆ, ಅವ್ರದ್ದೇನೋ ಸಮಸ್ಯೆಗಳಿರ್ತವೆ, ಅವ್ರದ್ದೇನೋ ಪ್ರಶ್ನೆಗಳಿರ್ತವೆ, ಸರಿನಾ? ಅವಾಗ ನಿಮ್ಮನ್ನೇನ್ ಮಾಡ್ತಾರೆ, ಅವರು ಕೇಳ್ತಾರೆ. ಓಕೆ ಓಕೆ, ಬಾಬಾ ನಿಮ್ಮ ಮೂಲಕ ಏನ್ ಮಾಡ್ತಾರೆ, ಅವ್ರಿಗೆ ಪರಿಹಾರ ಕೊಡ್ತಾರೆ. ಅವಾಗ ಅವ್ರ ಸಮಸ್ಯೆ ಪರಿಹಾರ ಆಗುತ್ತೆ. ಏನಾಯ್ತು, ಆಯ್ತು ಅಂತ ತಿಳ್ಕೊಳ್ಳಿ. ಅವಾಗ ನಿಮ್ಗೇನ್ ಬರ್ತದೆ, ಪರಿಹಾರ ಮಾಡಿದ್ಯಾರು? ಬಾಬಾ. ನಾನು. ಜ್ಞಾನ ಹೇಳಿದ್ಯಾರು? ನಾನು ಹೇಳಿದ್ದಕ್ಕೆ ಅವ್ರ ಸಮಸ್ಯೆ ಏನಾಯ್ತು, ಪರಿಹಾರ. ಸಾಲ್ವೇಷನ್. ಅವ್ರ ಸಮಸ್ಯೆ ಪರಿಹಾರ ಆಯ್ತು, ಹೌದು, ನೀವು ನಿಮಿತ್ತರಾದ್ರಿ, ಹೌದು. ಆದರೆ ಅದು ನಾನು ಮಾಡಿದ್ದು ಅಂತ ನೀವು ನಿಮ್ಮ ಮನಸ್ಸಿನಲ್ಲಿ ಬಂದರೆ, ನನ್ನಿಂದನೇ ಆಯ್ತು ಅಂತ ಆದ್ರೆ ಅವಾಗ ಅದು ಸರಿನೋ ತಪ್ಪು? ತಪ್ಪು. ಊರಲ್ಲಿ ಒಂದು ಕೋಳಿ ಇತ್ತಂತ. ಏನಿತ್ತು? ಕೋಳಿ. ಅದೇನ್ ಮಾಡ್ತಿತ್ತು, ಬೆಳಗ್ಗೆ 5 ಗಂಟೆಗೆ ಕೂಗೋ ಅಂತ ಕೂಗ್ತಾ ಇತ್ತು. ಆ ಕೂಗು ಕೇಳ್ಬಿಟ್ಟು ಜನ ಏನ್ ಮಾಡ್ತಿದ್ರು, ಬೆಳಗ್ಗೆ ಆಯ್ತು ಅಂತ ಹೇಳ್ತಿದ್ರು. ಯಾಕಂದ್ರೆ ಹಳೆ ಕಾಲದಲ್ಲಿ ಅವಾಗ ಗಡಿಯಾರ ಅಲಾರಾಮ್ ಎಲ್ಲ ಇರ್ಲಿಲ್ಲ. ಅವಾಗ ಕೋಳಿ ಅಂತ ಹೇಳ್ಕೊಳ್ತಂತೆ, ನಾನು ಕೂಗಿದ್ರೆ ಮಾತ್ರ ಜನ ಏನ್ ಮಾಡ್ತಾರೆ, ಹೇಳ್ತಾರೆ, ಬೆಳಗ್ಗೆ ಆಗ್ತದೆ ಅಂತ ಬಿಟ್ಟು ತಿಳ್ಕೊಂಡಿತ್ತಂತ. ಸರಿ, ಒಂದ್ ದಿವ್ಸ ಏನ್ ಮಾಡ್ತೀವಿ, ಇವರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಬಿಟ್ಟು ಹೋಗ್ಬಿಟ್ಟು ಸುಮ್ಮನೆ ಒಂದು ಬುಟ್ಟಿ ಕೆಳಗಡೆ ಕೂತ್ಕೊಳ್ತದೆ, ನಾನು ಇವತ್ತು ಕೂಗುದಿಲ್ಲ, ಏನ್ ಮಾಡ್ತಾರೆ ಅಂತ ನೋಡ್ತಾ ಕೂತ್ಕೊಳ್ತಂತೆ. ಓಕೆ, ಇವ್ರು ಕೂಗಿಲ್ಲ ಅಷ್ಟೇ ಬಿಟ್ರೆ ಜನ ಅವ್ರ ಟೈಮಿಗೆ ಅವ್ರು ಎದ್ರು, ಅವ್ರ ಕೆಲಸವನ್ನ ಏನ್ ಮಾಡಿದ್ರು, ಮಾಡ್ತಾ ಹೋದ್ರು ಅಷ್ಟೇ. ಕೋಳಿ ಕೂಗಿಲ್ಲ ಅಂತ ಬಿಟ್ಟು ಬೆಳಗಾಗಿದ್ದ ಜನರಿಗೆ ಗೊತ್ತಾಗಲ್ವಾ? ಸೂರ್ಯನ ಬೆಳಗ್ಗೆ ಬರೋದಿಲ್ವಾ? ಬೆಳಕು ಬಂದಾಗ ಜನರಿಗೆ ಬೆಳಕಾಗಿದೆ ಅಂತ ಗೊತ್ತಾಗತ್ತಲ್ವಾ? ಅವಾಗ ಹೇಳ್ತಾರೆ, ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇರ್ತಾರೆ ಅಲ್ವಾ? ಹಾಗೆ ನೀವಿಲ್ಲ ಅಂತ ಮಾತ್ರಕ್ಕೆ ಅಲ್ಲಿನ ಈಶ್ವರಿ ಸೇವೆ ನಡೆಯೋದಿಲ್ವಾ? ನೀವಿಲ್ಲ ಅಂದ್ರೆ ಆತ್ಮಗಳ ಪರಿಹಾರ, ಸಮಸ್ಯೆ ಪರಿಹಾರ ಆಗೋದಿಲ್ವಾ? ನೀವಿಲ್ಲ ಇನ್ನೊಬ್ರು ಯಾರನ್ನೋ ಬಾಬಾ ನಿಮಿತ್ತ ಮಾಡ್ತಾರೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಸ್ಥೂಲವಾಗಿ ಬಿಟ್ಟು ಸೂಕ್ಷ್ಮ ರೂಪದಲ್ಲೂ ಕೂಡ ನಾನೇ ಸರಿ. ಅದಕ್ಕೊಂದು ಕನ್ನಡ ಭಾಷೆಯಲ್ಲಿ ಕೋಡ್ ಬರ್ತದೆ ಅಂತ. ಏನ್ ಹೇಳ್ತಾರೆ? ಕೋಡ್ ಬರ್ತೈತಿ. ನಾನು ಹೇಳಿದ್ದೆ ಜ್ಞಾನ ಸರಿ, ನನ್ನಿಂದನೇ ಆಯ್ತು ಅಂತ ಬಿಟ್ಟು ಈ ಅಹಂಕಾರನೂ ಕೂಡ ಬರ್ತಾ ಇಲ್ವಾ? ಅಥವಾ ಯಾರ್ದು ನನ್ನ ಹೊಗಳಬೇಕು, ಸನ್ಮಾನ ಮಾಡಬೇಕು, ಉಡುಗೊರೆ ಕೊಡಬೇಕು, ಸೇವೆಗೆ ನನ್ನನ್ನ ಕರಿಬೇಕು, ಕರೆದ್ಮೇಲೆ ಅಣ್ಣವ್ರೆ ಸೇವೆ ಚೆನ್ನಾಗಿ ಮಾಡಿದೆ ಅಂತ ಏನ್ ಮಾಡ್ಬೇಕು, ಅವರು ಹೊಗಳಬೇಕು, ಹೇಳುವಂತ ಇಚ್ಛೆ ಮನಸ್ಸಿನಲ್ಲಿ ಇದೆಯಾ? ಇದೂನು ಕೂಡ ರಾಯಲ್ ಮಾಯೆ. ಇದು ಕೂಡ ಏನು ರಾಯಲ್? ಓಕೆ, ಅವ್ರು ಹೇಳಿದ್ರ ಓಕೆ ಥ್ಯಾಂಕ್ ಯು ಬಾಬಾ ಅಂತ ಹೇಳ್ಬಿಟ್ಟು ಬಾಬನಿಗೆ ಒಪ್ಸ್ಬಿಟ್ಟು ನೀವೇನಾಗಿರ್ಬೇಕು, ಮತ್ತೆ ವಾಪಸ್
ದಿವ್ಯ ಶಾಂತವಾಗಿರಬೇಕು. ಇದಕ್ಕೆ ಈ ರೀತಿ ಸೂಕ್ಷ್ಮ ರೂಪದಲ್ಲೂ ಕೂಡ ಈಶ್ವರಿ ಸೇವೆಯನ್ನ ಈಶ್ವರನ ಹತ್ರ ಮಾಡಿಸ್ಬಿಟ್ಟು ಆ ಫಲವನ್ನು ನಾನು ಮಾಡಿದೆ ಅಂತ ನೀವು ಸ್ವೀಕಾರ ಮಾಡ್ತಾ ಇದ್ದೀರಾ ಅಂತ ಇದನ್ನೇನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸದಾ ಸುಖ ಶಾಂತಿ ಆನಂದ ಪ್ರೇಮ್ ಅತೀಂದ್ರಿಯ ಸುಖ ಕಾಯಂ रहता है. ಸದಾ ಭಗವಂತ ನಿಮ್ ಜೊತೆಗೆ ಇರಬೇಕು. ಸುಖ ಶಾಂತಿ ಆನಂದ ಪ್ರೇಮ ಅತೀಂದ್ರಿಯ ಸುಖ ಇರಬೇಕು ಅಂತಂದ್ರೆ ಅಲ್ಲಿ ಯಾರಿರ್ಬೇಕು? ಬಾಬಾ ಯಾರಿರ್ಬಾರ್ದು? ರಾವಣ ಇರ್ಬಾರ್ದು. ರಾವಣನು ಇರಬಾರ್ದು, ನೀವು ಇರಬಾರ್ದು. ಏನ್ ಹೇಳಿ? ರಾವಣನು ಇರಬಾರ್ದು, ನಾವು ಇರಬಾರ್ದು. ಹಂಗಂದ್ರೆ ನಾನ್ ಮಾಡ್ದೆ ಅನ್ನೋದು ಬರ್ಬಾರ್ದು. ಹಂಗಂತಂದ್ರೆ ಮಗು ಅಡಿಗೆ ಮಾಡ್ಬಿಟ್ಟು ತಿನ್ಬಾರ್ದು, ಮಾಡಿಟ್ಟಿರೋದನ್ನು ತಿನ್ಬಾರ್ದು. ಮಗು ಏನ್ ಮಾಡ್ಬೇಕು? ಮಡಿಲಲ್ಲಿ ಕೂತ್ಕೊಳ್ಬೇಕು, ತಾಯಿ ತಂದ್ಕೊಟ್ಟಾಗ ತಿನ್ಬೇಕಷ್ಟೇ. ಅರ್ಥ ಆಯ್ತಾ? ಹಾಗೆ ನಾನು ಕೇವಲ ಸಾಧನ ಆಗಿರ್ಬೇಕೇ ಹೊರತು ನಾನು ಮಾಡಿದೇನೆ ಹೇಳುವಂತ ಭಾವ ನಮ್ಮಲ್ಲಿ ಬರಬಾರ್ದು. ಅದಕ್ಕಾಗಿ ಸದಾ ಕಾಲ ಭಗವಂತನ ಮಡಿಲಲ್ಲಿದ್ದಾಗ ಆ ಅಪ್ಪುಗೆ ಸುಖ ಸಿಗ್ತಾ ಇರ್ತದೋ ಇಲ್ವೋ? ಸಿಗ್ತಾ ಇರ್ತದೆ. ಸಿಗ್ತಾ ಇಲ್ಲ ಅಂತಂದ್ರೆ ನಾವು ಮಾಡಿಲ್ಲ. ನೀವು ಮಡಿಲಲ್ಲಿ ಇಲ್ಲ, ನೀವು ಕೆಳಗಡೆ ಇಳಿತಿದ್ದೀರಾ, ಒಬ್ರೇ ಇದ್ದೀರಾ. ಇದೀವಿ. ಒಬ್ರೇ ಯಾಕಿದ್ರಿ? ಒಬ್ರೇ ಯಾಕಿದ್ದೀರಾ? ಮಡಿಲಲ್ಲಿ ಇದ್ದಾಗ ಏನೋ ಕಿಟ್ಲೆ ಮಾಡ್ತಾ ಇದ್ದೀರಿ, ಅಪ್ಪ ಅಮ್ಮನಿಗೆ ಏನೋ ತೊಂದರೆ ಕೊಟ್ಟಿದ್ದೀರಾ. ಅದಕ್ಕೆ ಅಪ್ಪ ಏನ್ ಮಾಡಿದ್ದಾರೆ? ನನ್ನ ಕೆಳಗಡೆ ಬಿಟ್ಬಿಡು ಅಂತ ಬೊಬ್ಬೆ ಹೊಡೆದಿದ್ದೀರಾ. ಅವಾಗ ಏನ್ ಮಾಡಿದಾರೆ? ಅಪ್ಪ ಕೆಳಗಡೆಗೆ ಬಿಟ್ಬಿಟ್ಟಿದ್ದಾರೆ ಅಲ್ವಾ? ಅಪ್ಪನ ಮಡಿಲಲ್ಲಿ ಇದ್ಬಿಟ್ಟು ಹೊರಗಡೆ ಊಟ ತಿಂತಾ ಇದ್ದಾರೆ, ಅಪ್ಪ ಮಡಿಲಲ್ಲಿ ಇಟ್ಕೊಳ್ತಾರೋ ಇಟ್ಕೊಳಲ್ವೋ? ಇಟ್ಕೊಳ್ಳೋದಿಲ್ಲ. ಈಗ ಒಂದು ಮನೆಯಲ್ಲಿ ಬ್ರಾಹ್ಮಣರ ಮನೆ. ಯಾರ ಮನೆ ರಾಕೇಶ್ ಅಣ್ಣ? ಬ್ರಾಹ್ಮಣರ ಮನೆ. ಬ್ರಾಹ್ಮಣರ ಮನೆ ಅಂದ್ಮೇಲೆ ಹೊರಗಡೆಯಿಂದ ಭಕ್ತರು ಬರ್ತಾ ಇರ್ತಾರೋ ಇಲ್ವೋ? ಬರ್ತಾರೆ. ಬ್ರಾಹ್ಮಣರ ಮನೆಯಲ್ಲಿ ನಿಯಮಗಳು ಕಾನೂನುಗಳು ಆಹಾರದಲ್ಲಿ ಇರ್ತದೋ ಇರಲ್ವೋ? ಇರ್ತದೆ. ಆ ಮನೆಯಲ್ಲಿ ನೀವು ಮಗ, ನೀವ್ಯಾರು? ಮಗ. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ನಾನ್ ವೆಜ್ ತಗೊಂಡು ಬಂದ್ಬಿಟ್ಟು ಸರಾಯಿ ತಂದ್ಬಿಟ್ಟು ಮನೇಲಿ ಕುಡಿದ್ರೆ ನಿಮ್ಮ ಅಪ್ಪ ಮನೇಲಿ ಇಟ್ಕೊಳ್ತಾರೋ ತೆಗೆದಾಕ್ತಾರೋ? ಮನೇಲಿ ಹೊರಗಡೆ ಓಡಿಸ್ತಾರೆ. ಹಾಗೇನೆ ಬಾಬನನ್ನ ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇಂಥ ಕೆಲಸಗಳನ್ನ ಮಾಡಿದ್ರೆ ಬಾಬಾ ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಳ್ಳಲ್ಲ. ಆವಾಗ ನಮ್ಗೆ ರಾಜಯೋಗದ ಅನುಭವ ಆಗೋದಿಲ್ಲ, ಶಾಂತಿಯ ಅನುಭವ ಆಗೋದಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, ಅಣ್ಣವ್ರೆ ಮದ್ವೆ ಹೋದಾಗ ನಮ್ಗೆ ಶಾಂತಿ ಅನುಭವನೇ ಆಗೋದಿಲ್ಲ. ಯಾಕೆ? ಬಾಬಾ ನಿಮ್ಮಂತ ಕೆಳಗಡೆಗೆ ಇಟ್ಟಿರ್ತಾರೆ. ಮದುವೆಗೆ ಹೋದ್ರೂ ಕೂಡ ನಮ್ಮ ಮನಸ್ಸು ಈಶ್ವರಿ ಸೇವೆ ಜೊತೆ ಕನೆಕ್ಟ್ ಆಗ್ಬಿಟ್ಟು ಅಲ್ಲಿ ವೈಬ್ರೇಷನ್ಸ್ ಅನ್ನ ಕೊಡ್ತಾ ಹೋಗಿದ್ದಿದ್ರೆ ಅವಾಗಲ್ಲೂ ಕೂಡ ನಿಮ್ಮ ಸ್ಥಿತಿ ಚೆನ್ನಾಗಿ ಇರ್ತಿತ್ತು, ಆಗತ್ತೆ. ಅದಕ್ಕಾಗಿ ಮನಸ್ಸನ್ನ ಏನ್ ಮಾಡಬಾರ್ದು? ಬಾಬನಿಂದ ಡಿಸ್ಕನೆಕ್ಟ್ ಮಾಡಬಾರ್ದು. ಸದಾ ಕಾಲ ಅತೀಂದ್ರಿಯ ಸುಖದ ಅನುಭವನ್ನ ಮಾಡ್ತಾ ಇರಬೇಕು. ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸಂಪೂರ್ಣವಾದಂತ ಸಂಪನ್ನತೆ, ಪ್ರಾಪ್ತಿ ಮತ್ತು ಸಂತುಷ್ಟತೆ ಈಶ್ವರ ಜೀವನದಲ್ಲಿ ಇದೆಯಾ ಅಂತ ಏನ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.